ದೇವರು ಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ನಾನು ಸಲ್ಲಿಸುವವಳಾಗಿದ್ದೇನೆ. ಮತ್ತೊಂದು ಆವರ್ತಿ ಈ ಒಂದು ಆಲಯದಲ್ಲಿ ನಿಂತುಕೊಂಡು ಕರ್ತನ ವಾಕ್ಯವನ್ನು ಸಾರುವಂಥ ಕೃಪೆಯನ್ನು ದೇವರು ನನಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ಆಲ್ಮೋಸ್ಟ್ ನಾನು ಭಾಳ ಜನರಿಗೆ ಪರಿಚಿತಳೆ. ಸೊ ಪಾಸ್ಟರ್ ಪ್ರಭಾಕರ್ ಅವ್ರನ್ನ ಸಣ್ಣ ವಯಸ್ಸಿನಿಂದ ಇದುವರೆಗೆ ನೋಡೋದು ಭಾಳ ಸಂತೋಷ. ಎಲ್ಲದಕ್ಕಿಂತ ಒಂದು ದೊಡ್ಡ ಸಂತೋಷ ಏನಂದರೆ, ಒಂದು ಆತ್ಮಿಕ ತಾಯಿಯಾಗಿ ಒಂದು ಮಗನು ಬೆಳೆದು ಒಂದು ಸಭೆಗೆ ಆತನು ಆತ್ಮಿಕ ತಂದೆಯಾಗಿ ಇರುವುದನ್ನು ನಾನು ನೋಡುವುದು ನನಗೆ ಭಾಳ ಸಂತೋಷ. ಅದಕ್ಕಿಂತಲೂ ಶ್ರೇಷ್ಠವಾದಂಥ ಆಶೀರ್ವಾದ ಲೋಕದಲ್ಲಿ ಯಾವುದೂ ಇಲ್ಲ. ಆಮೆನ್. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಬಿ ಅ ಸ್ಪಿರಿಚುವಲ್ ಮದರ್ ಟು ಪಾಸ್ಟರ್ ಪ್ರಭಾಕರ್. ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್ ಫಾರ್ ಮೀ. ನಿಜವಾಗ್ಲೂ ಕೂಡ ಅದನ್ನು ಸೌಭಾಗ್ಯವಾಗಿ ಅನ್ನಿಸ್ತೇನೆ. ಇವತ್ತು ಬಹಳ ವಿಶೇಷವಾದಂಥ ದಿನ. ಏನು ದಿನ ಇವತ್ತು? ವಾವ್, ನೈಸ್. ಇವತ್ತು ತಾಯಂದಿರ ದಿನ. ಅ ವೆರಿ ಸ್ಪೆಷಲ್ ಡೇ ಫಾರ್ ಅ ಮದರ್. ತಾಯಂದಿರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರುವವರಾಗಿದ್ದಾರೆ. ಸೇರಿ ಬಂದಂಥ ಎಲ್ಲ ತಾಯಿಯವರಿಗೆ ಕೂಡ ಎ ವೆರಿ ಹ್ಯಾಪಿ ಮದರ್ಸ್ ಡೇ. ಯು ಆರ್ ಬ್ಲೆಸ್ಡ್ ಆ್ಯಂಡ್ ಯು ವಿಲ್ ಬಿ ಎ ಬ್ಲೆಸ್ಸಿಂಗ್ ಟು ಯೋರ್ ಚಿಲ್ಡ್ರನ್ ಆ್ಯಂಡ್ ದ ಜನರೇಷನ್. ನಾನು ನಂಬುತ್ತೇನೆ, ತಾಯಂದಿರಾದಂಥ ನೀವು ಆಶೀರ್ವದಿಸಲ್ಪಟ್ಟವರು. ನಿಮ್ಮಿಂದ ನಿಮ್ಮ ಮಕ್ಕಳು ಮಾತ್ರವಲ್ಲ, ನಿಮ್ಮ ಸಂತತಿಯೂ ಕೂಡ ಆಶೀರ್ವದಿಸಲ್ಪಡುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಾಯಾಗೋದು ಭಾಳ ಕಷ್ಟ, ಅದರ ಅನುಭವ ನನಗಿದೆ, ಅನುಭವಿಸ್ತಾ ಇದ್ದೇನೆ. ಪವಿತ್ರ ಧನ್ಯಳು. 3 ಗಂಡು ಮಕ್ಕಳು ಅವಳಿಗೆ. ನಾನು ಹೇಳ್ದೆ 3ನೇದು ನೀನು ಕೊಟ್ಟು ಮಾಡಮ್ಮ, ನನ್ನ 3ನೇದು ನೀನು ಕೊಟ್ಬಿಡ್ತೀನಿ ಅಂತ ಹೇಳಿ ನಾನು. ಹಲ್ಲೆಲೂಯಾ. ಯಾಕಂದರೆ ಪ್ರಭಾಕರಿಗೆ ಹುಡುಗಿಯರಂದರೆ ಹೆಣ್ಮಕ್ಳಂದರೆ ಭಾಳ ಇಷ್ಟ. ಗಂಡು ಮಕ್ಕಳು ಆಡ್ದವ್ರದ್ದು ಒಂದು ಅಂತ ಅಂದರೆ ಹೆಣ್ಮಕ್ಳು ಆಡ್ದವ್ರದ್ದು ಇನ್ನೊಂದು ಅಂತ. ನಮ್ಮ ಸಭೆಯಲ್ಲಿ ನಮ್ಮ ಅತ್ತೆಯವರು ಅಂದರೆ ನಮ್ಮ ಸೀನಿಯರ್ ಪಾಸ್ಟರ್ಮನವ್ರು ಯಾವಾಗಲೂ ಕೂಡ ಅವರಿಗೆ 3 ಗಂಡು ಮಕ್ಕಳು, ನನಗೆ 3 ಹುಡುಗಿಯರಾದಂಥ ನಿಮಿತ್ತವಾಗಿ ಯಾವಾಗಲೂ ನನ್ನ ನೋಡಿ ಒಂದು ಮಾತು ಹೇಳ್ತಾರೆ, ಇವ್ಲಿನ್ ನಿನಗೆ ಸಾಯೋವರೆಗೆ ಕೂಡ ಹೆಣ್ಮಕ್ಳ ಹತ್ರ ನಿನಗೆ ಕಷ್ಟ ಆಯ್ತು ಅಂತ ಹೇಳ್ತಾರೆ. ಯಾಕಂದರೆ ಹೆಣ್ಣುಮಕ್ಕಳು ಬಂದ್ಬಿಟ್ಟು ಎಷ್ಟೇ ಮದುವೆ ಮಾಡ್ಕೊಂಡು ಹೋದರೆ ಕೂಡ ತಾಯಿಯ ಮನೆಯಲ್ಲಿ ಇರುವಂಥ ಅಟ್ಯಾಚ್ಮೆಂಟ್ನ ಬಿಟ್ಟುಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಹೆಣ್ಮಕ್ಳಿಗಿರುವಂಥ ಜವಾಬ್ದಾರಿಯು ಹೆಚ್ಚಾಗಿರುವಂಥದ್ದಾಗಿರುತ್ತದೆ. ಆಮೇನ್. ಆದರೆ ಹೆಣ್ಮಕ್ಕಳನ್ನು ಆಡಿದಂಥ ನಾವೆಲ್ಲರೂ ಕೂಡ ಬಹಳ ಬಹಳ ಧನ್ಯರು. ಎಷ್ಟು ಜನರು ನಂಬುತ್ತೀರಿ ಮಾತನ್ನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಒನ್ಸ್ ಅಗೇನ್ ಎ ವೆರಿ ಹ್ಯಾಪಿ ಮದರ್ಸ್ ಡೇ. ನಿಮ್ಮೆಲ್ಲರಿಗೆ ಕೂಡ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಅಂದ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಾಧಿಕಾರಿಯಾದಂಥ ದೇವರೇ, ಸರ್ವವನ್ನು ಆಳುವಂಥ ಯೇಸುವೆ, ನೀನು ಒಳ್ಳೆಯವನು, ನೀನು ಸರ್ವಶಕ್ತನಪ್ಪ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಈ ರೀತಿಯಾಗಿ ದೈವ ಈ ಅಗಾಪೆ ಚರ್ಚಲ್ಲಿ ಸೇರಿ ನಿನ್ನ ನಾಮವನ್ನು ಕರ್ತನೆ ಘನಪಡಿಸುವಂಥ ಕೃಪೆಯನ್ನು ನಮಗೆ ನೀನು ದಯಪಾಲಿಸಿಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ. ನೀನು ಸರ್ವಶಕ್ತನು, ನೀನು ಸರ್ವವ್ಯಾಪಿಯೂ ಆಗಿದ್ದೀಯಪ್ಪ. ಈ ಒಂದು ಕರ್ತನೆ ವೇಳೆಯಲ್ಲಿ ಕರ್ತನೆ ನಿನ್ನ ಮಾತುಗಳನ್ನು ನಾವು ಎದುರು ನೋಡುವವರಾಗಿದ್ದೇವೆ. ನಿನ್ನ ಮಾತುಗಳು ಜೀವವುಳ್ಳದು, ನಿನ್ನ ಮಾತುಗಳು ಬಲವುಳ್ಳದು, ನಿನ್ನ ಮಾತುಗಳೇ ನಮ್ಮನ್ನು ಚೈತನ್ಯಗೊಳಿಸುವಂಥದ್ದಾಗಿದೆ. ನಜರೇತಿನ ಯೇಸುವಿನ ನಾಮದಲ್ಲಿ ಆ ಮಾತುಗಳಲ್ಲಿ ಅನುಗ್ರಹಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನೊಂದು ಪ್ರಸನ್ನತೆಯು ನಮಗೆ ಆಧಾರವಾಗಿ ನಿಲ್ಲಲಿ, ನಿನ್ನೊಂದು ಬಲವು ನಮಗೆ ಆಧಾರವಾಗಿ ನಿಲ್ಲಲಿ. ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಕರ್ತನೆ. ವಾಕ್ಯಕ್ಕೆ ತಡೆಯಾಗಿರುವಂಥ ತಡೆಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ವಾಕ್ಯವು ಪ್ರತಿ ಹೃದಯಗಳಲ್ಲಿ ನಾಟಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ.
ನಿನ್ನಿಂದ ಆಗದೇ ಇರುವಂಥ ಕಾರ್ಯಗಳು ಒಂದೂ ಇಲ್ಲಪ್ಪ. ನಿಮಗೆ ಸ್ತೋತ್ರ ರಾಜ. ಯೇಸುವಿನ ನಾಮದಲ್ಲಿ ನಿಮ್ಮ ಮಹಿಮೆಯಿಂದ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೆಯದಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಕರ್ತನಾದಂಥ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಅನಂತರ ನನ್ನನ್ನು ಪ್ರತಿ ವಿಷಯದಲ್ಲಿ ಕೂಡ ಪ್ರೋತ್ಸಾಹಪಡಿಸುವಂಥ ನಮ್ಮ ಯಜಮಾನರಾದಂಥ ಪಾಸ್ಟರ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಸಭೆಯ ಪಾಸ್ಟರ್ ಆದಂಥ ಪಾಸ್ಟರ್ ಪ್ರಭಾಕರ್ ಅವರಿಗೂ ಮತ್ತು ಪಾಸ್ಟರ್ಮನಾದಂಥ ಪವಿತ್ರ ಅವರಿಗೆ ಕೂಡ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಸಭೆಯಲ್ಲಿರುವಂಥ ಪ್ರತಿ ಹಿರಿಯರಿಗೂ ದೊಡ್ಡವರೆಲ್ಲರಿಗೆ ಕೂಡ ಕರ್ತನಾಮದಲ್ಲಿ ನಾನು ವಂದಿಸುವವಳಾಗಿದ್ದೇನೆ. ಆಮೆನ್. ಏಷ್ಯನ್ ಬರೆದಂಥ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 12 ಮತ್ತು 13ನೇ ವಚನ. Isaiah chapter 51 verses 12 and 13. ಯಾರಾದ್ರೂ ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರ ಜನ್ಮದವನಿಗೆ ಭಯಪಡುವ ನೀನು ಎಂಥವನು? ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿ ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಬಿಟ್ಟಿಯಾ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡೆಬಿಡದೆ ಅಂಜುತ್ತೀಯ. ಆ ಹಿಂಸಕನ ಕ್ರೋಧವು ಎಲ್ಲಿ ತಾನೇ ಇದೆ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆಮೆನ್. ದೇವರು ಈ ದಿನ ನಮ್ಮೊಂದಿಗೆ ಒಂದು ಸುಂದರವಾದಂಥ ದೇವರ ವಾಕ್ಯದಿಂದ ದೇವರು ನಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ. ಈ ದಿನ ನಾನು ತೆಗೆದುಕೊಂಡಿರುವಂಥ ಅಂಶ ನೀಡ್ಲೆಸ್ ಫಿಯರ್, ಅಥವಾ ಬೇಡವಾಗದೇ ಇರುವಂಥ ಭಯವು ನಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಭಯ ಎಷ್ಟು ಜನರಿಗಿದೆ? ಎಲ್ಲರಿಗೆ ಭಯ ಇದೆ. ಒಂದಲ್ಲ ಒಂದು ವಿಷಯದಲ್ಲಿ ಭಯವಿದೆ. ಒಂದಲ್ಲ ಒಂದು ವಿಷಯದಲ್ಲಿ ಭಯವು ನಮ್ಮನ್ನು ಕಾಡುತ್ತಲೇ ಇರುವಂಥದ್ದಾಗಿದೆ. 12ನೇ ವಚನ ಒಂದು ಸಾರಿ ನಾವು ಓದಿಕೊಳ್ಳೋಣ. ನಾನೇ ನಿನ್ನನ್ನು 2 ಸಾರಿ ದೇವರು ಹೇಳ್ತಾ ಇದ್ದಾರೆ ಏನೆಂಬುದಾಗಿ. ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರ ಜನ್ಮದವನಿಗೆ ಭಯಪಡುವ ನೀನು ಎಂಥವನಾಗಿದ್ದೀಯಾ? ಹಲ್ಲೆಲೂಯಾ. ಇಲ್ಲಿ ದೇವರು ಒಬ್ಬ ಮನುಷ್ಯನ ಬಗ್ಗೆ ಬಹಳ ಸ್ಪಷ್ಟವಾಗಿ ದೇವರು ವಿವರಿಸುತ್ತಾ ಇದ್ದಾರೆ. ಮೊದಲನೆಯದಾಗಿ ಗಾಡ್ ಇಸ್ ಗಿವಿಂಗ್ ಅ ಕಂಫರ್ಟಿಂಗ್ ವರ್ಡ್. ದೇವರು ಮೊದಲನೆಯದಾಗಿ ಒಂದು ಆದರಣೆಯ ಮಾತನ್ನು ದೇವರು ಹೇಳ್ತಾ ಇದ್ದಾರೆ. ಏನೆಂಬುದಾಗಿ, ನಾನೇ ನಿನ್ನನ್ನು ಸಂತೈಸುವವನಾಗಿದ್ದೇನೆ. ಹಲ್ಲೆಲೂಯಾ. ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು? ದೇವರು ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ದೇವರ ವಾಕ್ಯವು ಬಹಳ ಆಳವಾದದ್ದು, ಬಹಳ ಸ್ಪಷ್ಟವಾದದ್ದು. ಅದನ್ನು ಬಹಳ ಗಮನವಾಗಿ ನಾವು ಓದುವುದಾದರೆ ಅದರಲ್ಲಿರುವಂಥ ಆಶೀರ್ವಾದಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಎಷ್ಟು ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ ನೋಡಿರಿ. ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಅಂದರೆ ಏನರ್ಥ? ಸಂತೈಸುವವನಾಗಿರುವಲ್ಲಿ ಅಂದರೆ ಏನರ್ಥ? ಇಟ್ ಈಸ್ ಪ್ರೆಸೆಂಟ್ ಟೆನ್ಸ್. ದೇವರು ಏನು ಹೇಳ್ತಿದ್ದಾರೆ? ಇವತ್ತು ನಾನು ನಿನ್ನನ್ನು ಸಂತೈಸ್ತೀನಿ, ನಾಳೆನೂ ನಾನು ನಿನ್ನನ್ನು ಸಂತೈಸ್ತೀನಿ, ಮುಂಬರುವಂಥ ದಿನಗಳಲ್ಲಿಯೂ ನಾನು ನಿನ್ನನ್ನು ಸಂತೈಸ್ತೀನಿ, ನಾನು ನಿನ್ನನ್ನು ಆಧರಿಸ್ತೀನಿ, ನಾನು ನಿನ್ನನ್ನು ಬಲಪಡಿಸ್ತೀನಿ. ಎಲ್ಲವೂ ನಾನು ಮಾಡುವಾಗ ನೀನು ಯಾಕೆ ಹುಳ್ಳಿಗೆ ಹೋಗುವಂಥ ಮನುಷ್ಯನಿಗೆ ನೀನು ಭಯಪಡುತ್ತಾ ಇದೆಯಾ? ಯಾಕೆ ಭಯವು ನಿನ್ನನ್ನು ಕಾಡುತ್ತಾ ಇದೆ? ನಿನ್ನ ಜೀವಿತದಲ್ಲಿ ದೇವರಿಗೆ ಪ್ರಾಮುಖ್ಯ ಸ್ಥಾನವನ್ನು ನೀನು ಕೊಡುವಂಥ ವ್ಯಕ್ತಿಯಾಗಿರುವುದಾದರೆ, ದೇವರು ಎಂಥವನು ಎಂಬುದಾಗಿ ಅರಿತಂಥ ವ್ಯಕ್ತಿಯಾಗಿ ನೀನು ಇರುವುದಾದರೆ, ನೀನು ಮನುಷ್ಯನನ್ನು ನೋಡಿ ಭಯಪಡುವುದಿಲ್ಲ. ಹಲ್ಲೆಲೂಯಾ.
ಹಲ್ಲೆಲೂಯಾ. 13ನೇ ವಚನವನ್ನು ಒಂದು ಸಾರಿ ನಾವು ನೋಡಿಕೊಳ್ಳೋಣ. ಆಕಾಶ ಮಂಡಲವನ್ನು ಹರಡಿ, ಆಕಾಶ, ಇದು ದೇವರು ತನ್ನ ಬಗ್ಗೆ ವಿವರಿಸುವಂತ ಒಂದು ಮಾತು. ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ನಿನ್ನ ಸೃಷ್ಟಿಕರ್ತನಾದಂಥ ಯೆಹೋವನನ್ನು ಮರೆತು ಬಿಟ್ಟಿಯಾ? ಏನು ಮಾಡ್ತಿದ್ದಾರೆ ದೇವರು? ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲು ಆದರಣೆಯ ಮಾತನ್ನು ದೇವರು ಮಾತನಾಡ್ತಾ ಇದ್ದಾರೆ. ಆ ನಂತರ ಹುಳ್ಳಿಗೆ ಹೋಗುವಂಥ ಮನುಷ್ಯನನ್ನು ನೋಡಿ ಯಾಕೆ ನೀನು ಭಯ ಪಡ್ತಾ ಇದ್ದೀಯ, ನಿನಗೇನು ಮಾಡುತ್ತಾನೆ ಎಂಬುದಾಗಿ ಕೇಳಿ ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ಭೂಮಿಯನ್ನು, ಆಕಾಶ ಮಂಡಲವನ್ನು ಸೃಷ್ಟಿಕರ್ತನಾದಂಥ ಯೆಹೋವನನ್ನು ನೀನು ಮರೆತು ಬಿಟ್ಟಿಯಾ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡೆಬಿಡದೆ ಅಂಜುತ್ತೀಯ. ಆ ಹಿಂಸಕನ ಕ್ರೋಧವು ಎಲ್ಲಿ ತಾನೇ ಇದೆ. ದೇವರು ಹೇಳ್ತಾ ಇದ್ದಾರೆ, ಯಾಕೆ ಅವ್ರಿಗಾಗಿ ನೀನು ಭಯ ಪಡ್ತಾ ಇದೀಯಾ? ಅವರ ಕ್ರೋಧವು ಎಲ್ಲಿದೆ? ಅವರು ನಿನ್ನನ್ನು ನಾಶ ಮಾಡುತ್ತಾರೆ ಎಂಬುದಾಗಿ ನೀನು ಅಂದುಕೊಳ್ಳುತ್ತೀಯ. ಅವರ ಕ್ರೋಧವು ಎಲ್ಲಿ ತಾನೇ ಇದೆ? ದೇವರು ನಿನ್ನ ಸಂಗಡ ಇರುವಾಗ ನಿನ್ನನ್ನು ಎದುರಿಸುವವನು ಯಾರಾಗಿರುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆದವರೆಲ್ಲರೂ ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ಯಾರು ಕೂಡ ದೇವರು ನಮ್ಮ ಜೊತೆಲಿರುವಾಗ ನಮ್ಮನ್ನು ವಿರೋಧಿಸುವವರಾಗಲಿ ನಮ್ಮನ್ನು ಎದುರಿಸುವವರಾಗಲಿ ಯಾರು ಕೂಡ ಇರಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಆ ಹಿಂಸಕನ ಕ್ರೋಧವು ಎಲ್ಲಿ ತಾನೇ ಇದೆ ಎಂಬುದಾಗಿ ದೇವರು ತನ್ನ ಮಕ್ಕಳಾದಂಥ ನಮ್ಮೊಂದಿಗೆ ಆ ಪ್ರಶ್ನೆನ ದೇವರು ಕೇಳ್ತಾ ಇದ್ದಾರೆ. ಈ ಮುಂಚಾನೆ ವೇಳೆಯಲ್ಲಿ ಈ ಸಭೆಯಲ್ಲಿ ದೇವರು ಬಯಸುವಂಥ ಕಾರ್ಯ ಏನು ಗೊತ್ತಾ? ನಿಮ್ಮನ್ನು ಬೇಡದೆ ಕಾಡಿಸುವಂಥ ಪ್ರತಿ ಭಯದಿಂದ ದೇವರು ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ಸಂತೈಸಲು ಆತನಿದ್ದಾನೆ, ನಿಮ್ಮನ್ನು ಬಲಪಡಿಸಲು ಆತನಿದ್ದಾನೆ, ನಿಮ್ಮನ್ನು ನೋಡಿಕೊಳ್ಳಲು ಆತನಿದ್ದಾನೆ, ನಿಮ್ಮನ್ನು ನಡೆಸಲು ಆತನಿದ್ದಾನೆ ಎಂಬುದಾಗಿ ದೃಢ ನಿಶ್ಚಯತೆಯನ್ನು ಕೊಡುವುದಕ್ಕಾಗಿ ತನ್ನ ಮಾತನ್ನ ದೇವರು ನಿಮಗೆ ದಯಪಾಲಿಸಿ ಕೊಡುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ರೋಗಕ್ಕಿಂತಲೂ ಒಂದು ದೊಡ್ಡ ರೋಗವೇನೆಂದರೆ ಭಯವೇ. ಹೌದಾ ಇಲ್ವಾ? ಎಲ್ಲ ಭಯಕ್ಕಿಂತಲೂ ದೊಡ್ಡದಾದಂಥ ಒಂದು ರೋಗ ಅಂದರೆ ಅದು ಭಯನೇ. ಒಬ್ಬ ಮನುಷ್ಯನಿಗೆ ಭಯ ಬಂದರೆ ದೇವರ ಮೇಲೆ ಭರವಸೆ ಇಲ್ಲದೆ ಹೋಗ್ತದೆ. ಒಬ್ಬ ಮನುಷ್ಯನಿಗೆ ಭಯ ಬರುವುದಾದರೆ ತನ್ನ ಜೀವಿತದಲ್ಲಿ ತಾನು ಏನು ಮಾಡಬೇಕೆಂಬುದಾಗಿ ಅಂದುಕೊಳ್ತಾನೆ, ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಭಯ ಎನ್ನುವುದು ಎಂಥದಂದ್ರೆ ಅದು ಒಂದು ಬಂಧನ ಇದ್ದಾಗೆ. ಫಿಯರ್ ಇಸ್ ಅ ಬೌಂಡೇಜ್. ಭಯವು ಒಂದು ಬಂಧನ ಅಥವಾ ಶತ್ರುವು ನಿಮ್ಮ ವಿಷಯದಲ್ಲಿ ಹಾಕಿದಂಥ ಒಂದು ಬಾಣವು ಅದಾಗಿರುವಂಥದ್ದಾಗಿದೆ. ಏನು ಮಾಡಬೇಕೆಂಬುದಾಗಿ ಅಂದುಕೊಂಡ್ರೆ ಕೂಡ ನಿನ್ನ ಹೃದಯದಲ್ಲಿ ಯಾವಾಗ ಸೈತಾನನು ಭಯ ಹಾಕುತ್ತಾನೋ ನೀನು ಕೂಡಲೇ ಅದನ್ನು ಮಾಡಲಿಕ್ಕೆ ಹಿಂಜಾರುವಂಥ ವ್ಯಕ್ತಿ ನೀನಾಗಿದ್ದೀಯಾ? ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಭವಿಷ್ಯತನ್ನು ನಿಲ್ಲಿಸುವಂಥ ಭಯವನ್ನು ದೇವರು ತೆಗೆದುಹಾಕಲಿಕ್ಕೆ ಆತನು ಸಿದ್ಧನಾಗಿರುವವನಾಗಿದ್ದಾನೆ. ಹಲ್ಲೆಲೂಯಾ. ಭಯವು ದೇವರೊಂದಿಗೂ ಮನುಷ್ಯರೊಂದಿಗೆ ಇರುವಂಥ ಸಂಬಂಧವನ್ನು ಭಯವು ಕೆಡಿಸುವಂಥದ್ದಾಗಿದೆ. 2ನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನು ನಮಗೆ ಕೊಟ್ಟಂಥ ಆತ್ಮವು ಹೇಡಿತನದ ಆತ್ಮವಲ್ಲ, ಅದು ಬಲ, ಧೈರ್ಯ ಮತ್ತು ಶಿಕ್ಷಣದ ಆತ್ಮನನ್ನೇ ದೇವರು ನಮಗೆ ಕೊಟ್ಟಿರುವವರಾಗಿದ್ದಾರೆ. ಗಟ್ಟಿಯಾಗಿ ಹೇಳನೆಲ್ಲರ ಆಮೆನ್. ಹಲ್ಲೆಲೂಯಾ. ಹೌದಾ ಇಲ್ವಾ? ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಡಲಿಲ್ಲ, ಹಿಂಜಾರಿ ಹೋಗುವಂಥ ಆತ್ಮವನ್ನು ದೇವರು ನಮಗೆ ಕೊಡಲಿಲ್ಲ, ಬಿಟ್ಟು ಕೊಡುವಂಥ ಆತ್ಮವನ್ನು ದೇವರು ನಮಗೆ ಕೊಡಲಿಲ್ಲ. ದೇವರು ನಮಗೆ ಕೊಟ್ಟಿರುವಂಥ ಆತ್ಮವು ಎಂಥ ಆತ್ಮವು ಗೊತ್ತಾ? ಧೈರ್ಯ, ಬಲ ಮತ್ತು ಶಿಕ್ಷಣದ ಆತ್ಮವನ್ನು ಯೆಹೋವನು ನಮಗೆ ದಯಪಾಲಿಸಿ ಕೊಟ್ಟಿರುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಆದರಣೆಯ ಮಾತನ್ನು ದೇವರು ನಿಮಗೆ ಕೊಡುತ್ತಾ, ನಾನೇ ನಿಮ್ಮನ್ನು ಸಂತೈಸುವವನಾಗಿದ್ದೇನೆ ಎಂಬುದಾಗಿ ದೇವರು ಕೊಡ್ತಾ, ಎಲ್ಲಿ ಭಯದಿಂದ ನಿನ್ನ ಜೀವಿತವನ್ನು ನಿಲ್ಲಿಸಿದೆಯೋ ಅಲ್ಲಿಂದ ತಿರುಗಿ ನೀನು ಪ್ರಾರಂಭಿಸಬೇಕೆಂಬುದಾಗಿ ದೇವರು ಈ ಮಾತುಗಳನ್ನು ನಿನ್ನೊಂದಿಗೆ ನುಡಿಸುತ್ತಾ ಇರುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಒಂದು ಸಾರಿ ನಾವು ಓದಿಕೊಳ್ಳೋಣ.
2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿಯೂ ನಮ್ಮನ್ನು ಸಂತೈಸುತ್ತಾನೆ. ಹಲ್ಲೆಲೂಯಾ. ನಮಗೆ ಬರುವಂತ ಎಲ್ಲಾ ಸಂಕಟಗಳಲ್ಲಿ ಏನ್ ಮಾಡ್ತಾರಂತ ದೇವರು ನಮ್ಮನ್ನು ಸಂತೈಸುವವನಾಗಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರ ಕೈ ಜೋಡಿಸಿ ಹೇಳ್ರಿ, ದೇವರು ನಿನ್ನನ್ನು ಸಂತೈಸುತ್ತಾನೆ. ಎಲ್ಲಾ ಸಂಕಟಗಳಲ್ಲಿ ಸಂತೈಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಂಕಟದಲ್ಲಿ ದೇವರು ಖಂಡಿತವಾಗಲೂ ಕೂಡ ನನ್ನನ್ನ ದೇವರು ಸಂತೈಸುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಫಿಯರ್ ಆಫ್ ಮೆನ್, ಮೊದಲನೆಯದಾಗಿ ನಾನು ಮಾತನಾಡಲು ಬಯಸುವಂಥ ಒಂದು ಅಂಶವೇನೆಂದರೆ ಫಿಯರ್ ಆಫ್ ಮೆನ್ ಅಥವಾ ಫಿಯರ್ ಆಫ್ ಪೀಪಲ್. ಮನುಷ್ಯರನ್ನು ನೋಡಿದ ಭಯ. ಬಹಳ ಜನರಿಗೆ ಒಬ್ಬ ಮನುಷ್ಯನನ್ನು ನೋಡುವುದಾದರೆ, ವ್ಯಕ್ತಿಗಳನ್ನು ನೋಡುವುದಾದರೆ ಭಯ. ದೇವರು ಹೇಳ್ತಿದ್ರೆ, ಅದೇ ಏಷ್ಯನ 51ನೇ ಅಧ್ಯಾಯ 12ನೇ ವಚನದಲ್ಲಿ ಈಗ ತಾನೇ ನಾವು ಓದಿಕೊಂಡ್ವಿ, ನರ ಮನುಷ್ಯನಿಗೆ ಅಂದರೆ ಸಾಯುವಂಥ ವ್ಯಕ್ತಿಗೆ ನೀನು ಯಾಕೆ ಭಯ ಪಡ್ತಾ ಇದೀಯಾ? ಅವನು ನಿನಗೆ ಏನು ಮಾಡುತ್ತಾನೆ, ಏನು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರು ತಾನೇ ಆ ಪ್ರಶ್ನೆ ನನ್ನ ಮುಂದಿಗೆ ಕೇಳ್ತಾ ಇದ್ದಾರೆ. ನೀನು ಯಾಕೆ ಮನುಷ್ಯನನ್ನು ನೋಡಿ ಭಯ ಪಡ್ತಾ ಇದೀಯಾ? ಯಾವ ವ್ಯಕ್ತಿಯನ್ನು ನೋಡಿ ಕೂಡ ನಿಮ್ಮ ಜೀವಿತದಲ್ಲಿ ನೀವು ಭಯ ಪಡಬೇಡ್ರಿ. ಭಯ ಪಡಬೇಕಾದಂಥ ಒಬ್ಬ ವ್ಯಕ್ತಿ ಇರೋದಾದರೆ ಅದು ದೇವರು ಮಾತ್ರವೇ ಆಗಿರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಭಯವು ನಿನಗೆ ಶಾಪವಾಗಿ ಬದಲಾಯಿಸಲ್ಪಡುತ್ತದೆ. ಏಷ್ಯನ್ ಬರೆದಂಥ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 22ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನಾವು ಓದಿಕೊಳ್ಳೋಣ. ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 22ನೇ ವಚನ. ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ನರಮನುಷ್ಯನನ್ನು ಬಿಟ್ಟು ಬಿಡಿರಿ. ಅವನು ಯಾವ ಗಣನೆಗೆ ಬಂದನು. ಹಲ್ಲೆಲೂಯಾ. ಉಸಿರು ಮೂಗಿನಲ್ಲಿ ಇರುವ ತನಕ ಬದುಕುವ ನರಮನುಷ್ಯನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಣನೆಗೆ ಬಂದಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ದೇವರೇನು ಹೇಳ್ತಿದ್ದಾರೆ, ಅವನು ಯಾವ ಗಣನೆಗೂ ಬರುವುದಿಲ್ಲ. ಎಲ್ಲವನ್ನ ತಿಳಿದಂಥ ನಾವು ಯಾಕೆ ಇನ್ನೂ ಕೂಡ ಮನುಷ್ಯರಿಗೆ ನಾವು ಭಯ ಪಡುತ್ತಾ ಇದ್ದೇವೆ? ದಿಸ್ ಇಸ್ ನೀಡ್ಲೆಸ್ ಫಿಯರ್. ನಮಗೆ ಅವಶ್ಯವಿಲ್ಲದೆ ಇರುವಂಥ ಭಯಗಳು ಇವು. ಆದರೆ ಪ್ರತಿದಿನವೂ ಕೂಡ ಇವನು ಹೊತ್ತುಕೊಂಡೇ ನಮ್ಮ ಜೀವನವನ್ನು ನಾವು ಸಾಗಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. ಉದ್ಯೋಗದಲ್ಲಿ ಹೋದರೆ ಕೆಲವ್ರನ್ನ ನೋಡಿದರೆ ಭಯ. ಸ್ಕೂಲ್ ಕಾಲೇಜ್ಗಳಲ್ಲಿ ಹೋದರೆ ಕೆಲವ್ರನ್ನ ನೋಡಿದರೆ ಭಯ. ಸಭೆಗಳಲ್ಲಿ ಕೆಲವ್ರನ್ನ ನೋಡಿದರೆ ಭಯ. ಹೊರಗಡೆ ತಿರುಗಾಡುವಾಗ ಕೆಲವು ಮನೆಗಳನ್ನು ಹಾದು ಹೋಗ್ಬೇಕಂದ್ರೆ ಭಯ. ವೈ? ದಿಸ್ ಇಸ್ ಆಲ್ ನೀಡ್ಲೆಸ್ ಫಿಯರ್. ಇವೆಲ್ಲವೂ ಕೂಡ ನಿನಗೆ ಬೇಡದೇ ಇರುವಂಥ ಭಯವಾಗಿರುವಂಥದ್ದಾಗಿದೆ. ಅದನ್ನೇ ದೇವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಸಂತೈಸುವವನಾಗಿ ಇರುವುದರಲ್ಲಿ ನಾನು ನಿನ್ನ ಸಂಗಡ ಇರುವ ನಿಮಿತ್ತವಾಗಿ ನೀನು ಯಾಕೆ ಮನುಷ್ಯನಿಗೆ ಭಯ ಪಡ್ತಾ ಇದೆಯಾ? ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ನೋಡ್ತೇವೆ, ಮನುಷ್ಯನ ಭಯವು ಉರುಳಾಗಿರುವಂಥದ್ದಾಗಿದೆ. ಏನಂತೆ? ಮನುಷ್ಯನ ಭಯ. ಎಲ್ಲರೂ ಹೇಳ್ರಿ, ಮನುಷ್ಯನ ಭಯ ಏನಂತೆ? ಉರುಳು. ಎಲ್ಲರೂ ಹೇಳ್ರಿ, ಉರುಳು. ಏನಂತೆ? ಹೌದಾ ಇಲ್ವಾ? ಮನುಷ್ಯನ ಭಯ ಏನಂತೆ? ಉರುಳು. ಇಟ್ ಈಸ್ ಅ ಸ್ನೇರ್. ಉರುಳಂದ್ರೆ ಗೊತ್ತಲ್ಲ ಎಲ್ಲರಿಗೆ? ಉರುಳು ಗೊತ್ತಾ ಇಲ್ಲ ಎಲ್ಲರಿಗೆ? ಎಲ್ಲರೂ ಕ್ವಶನ್ ಮಾರ್ಕಲ್ಲ. ಈ ಉರುಳು ಅಂದ್ರೆ ಏನು? ಗಲ್ಲಿಗೆ ಹಾಕ್ತಾರಲ್ಲ ನೋಡಿರ, ಗಲ್ ಅಂದ್ರೆ ಅರ್ಥ ಆಗ್ತದಲ್ಲ ಎಲ್ಲರಿಗೆ? ಗಲ್ಲಿಗೆ ಹಾಕ್ತಾರಲ್ಲ, ಅದೇ ಉರುಳು. ಅದೇನು ಮಾಡ್ತತೆ? ಫಸ್ಟ್ ಸಾಯ್ಸಕ್ಕೇನ ಏನು ಮಾಡ್ಸತ್ತೆ? ಉಸಿರನ್ನ ಬಿಗಿತತೆ ಫಸ್ಟ್. ಹೌದಾ ಇಲ್ಲ? ಫಸ್ಟ್ ಏನು ಮಾಡ್ತದೆ?
ಗಂಟ್ಲಿಗೆ ಹಾಕಿದ ತಕ್ಷಣ ಏನು ಮಾಡ್ತತೆ? ಎಲ್ಲ ಹಾಕಲ್ಲ ಅವ್ರು, ಊರ್ಲೆಲ್ಲ ಹಾಕ್ತಾರೆ, ನಡುಗೆ ಹಾಕ್ತಾರೆ, ಊರ್ಲೆಲ್ಲ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ. ಯಾಕೆ? ಉಸಿರಾಡುವ ಸ್ಥಳ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಉಸಿರಾಡುವ ಸ್ಥಳ ಇಲ್ಲೇ ಹಾಕ್ತಾರೆ. ಇದು ಬಿಗಿತಾ ಬಿಗಿತಾ ನಿನ್ನಗೆ ಉಸಿರಾಡೋಕ್ಕೆ ಕೂಡ ಏನಾಗ್ತತೆ? ಕಷ್ಟ ಆಗ್ತದ, ಈಸಿ ಆಗ್ತದ? ಕಷ್ಟ ಆಗ್ತದಲ್ಲ. ಸ್ವಲ್ಪ ಕಷ್ಟ ಆಗಿ ಒಂದು 2-3 ನಿಮಿಷದಲ್ಲಿ ಏನಾಗ್ತದೆ? ಪ್ರಾಣ ಹೋಗ್ತದೆ. ದೇವರ ಅದಕ್ಕೆ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಮನುಷ್ಯನ ಭಯ ನಿನಗೆ ಉರುಳು, ಮನುಷ್ಯನ ಭಯ ನಿನಗೆ ಉರುಳು. ಫಿಯರ್ ಆಫ್ ಮೆನ್ ಇಸ್ ಅ ಸ್ನೇರ್. ಸ್ವಲ್ಪವಾಗಿ ನಿನ್ನನ್ನು ಅದು ಉಸಿರಾಡಕ್ಕೆ ಬಿಡೋದಿಲ್ಲ. ನಿನ್ನ ಉಸಿರನ್ನು ಬಿಗಿಲಿಕ್ಕೆ ಪ್ರಾರಂಭ ಮಾಡುತ್ತದೆ. ನೀನು ಇನ್ನೂ ಕೂಡ ಆ ಭಯದಲ್ಲೇ ಇರುವುದಾದರೆ, ನೀನು ಇನ್ನೂ ಕೂಡ ಆ ಭಯದಲ್ಲೇ ಅಡಗಲ್ಪಟ್ಟಿರುವುದಾದರೆ, ಅದು ನಿನ್ನ ಉಸಿರನ್ನು ತೆಗಿತತೆ ಹೊರತಾಗಿ ಅದು ನಿನಗೆ ಉಸಿರನ್ನು ಕೊಡುವುದಾಗಿ ಇರುವುದಿಲ್ಲ. ಅಲ್ಲಲೂಯ್ಯ, ಅಲ್ಲಲೂಯ್ಯ. ಮನುಷ್ಯನ ಭಯವು ನಿನಗೆ ಉರುಳಾಗಿರುವಂಥದ್ದಾಗಿದೆ. ನಿನ್ನ ಜೀವಿತದಲ್ಲಿ ಆ ಭಯವು ಇಲ್ಲದೆ ಇರುವುದಾದರೆ ನೀನು ಕ್ಷೇಮವಾಗಿ ಇರಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಮನುಷ್ಯನ ಭಯವು ನಿನ್ನ ಆಶೀರ್ವಾದವನ್ನು ತಪ್ಪಿಸುವಂಥದ್ದಾಗಿದೆ. ಮನುಷ್ಯನ ಭಯವು ದೇವರ ಚಿತ್ತಕ್ಕೆ ನಿನ್ನನ್ನು ದೂರ ತೆಗೆದುಕೊಂಡು ಹೋಗ್ತದೆ. ಅವರಿಗೆ ಭಯಪಟ್ಟು ನಾನು ಸಭೆಗೆ ಬಂದರೆ ಏನು ಅಂದುಕೊಳ್ತಾರೆ ಎಂಬುದಾಗಿ ನೀನು ಅಂದುಕೊಂಡ್ರೆ ನಿನ್ನ ಆಶೀರ್ವಾದ ನೀನೇ ಕಳೆದುಕೊಳ್ಳುತ್ತಾ ಇದೆಯಾ? ನಾನು ಉದ್ಯೋಗದಲ್ಲಿ ಇರುವಾಗ ಅವರು ಒಂದು ಥರ ಇದ್ದಾರೆ, ನಾನು ಒಂಥರ ಜೀವಿಸಿದ್ರೆ ಅವ್ರನ್ನ ಏನು ಮಾಡ್ತಾರೇನೋ ಅಂತ ಅವರಿಗೆ ಭಯಪಟ್ಟರೆ ನಿನ್ನ ಆಶೀರ್ವಾದ ನೀನು ಕಳೆದುಕೊಳ್ತಾ ಇದೆಯಾ? ನೀನು ಬದುಕುತ್ತಾ ಇರುವುದು ಮನುಷ್ಯನಿಗಾಗಿ ಅಲ್ಲ, ನೀನು ಬದುಕುತ್ತಾ ಇರುವುದು ನಿನಗೆ ಪ್ರಾಣವನ್ನು ಕೊಟ್ಟಂಥ ದೇವರನ್ನು ಮೆಚ್ಚಿಸುವುದಕ್ಕಾಗಿಯೇ ಈ ಲೋಕದಲ್ಲಿ ದೇವರ ನಿನ್ನನ್ನು ಇಟ್ಟವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನಿಗೆ ಭಯಪಟ್ಟು ನಿನ್ನ ಜೀವಿತದಲ್ಲಿ ಯಾವ ಕಾರ್ಯವನ್ನು ಕೂಡ ನೀನು ಮಾಡೋಕ್ಕೆ ಹೋಗಬೇಡ. ದಟ್ ಈಸ್ ಅ ನೀಡ್ಲೆಸ್ ಫಿಯರ್. ಅದು ಬೇಡದೇ ಇರುವಂಥ ಭಯ, ಅದು ನಿನಗೆ ಉರುಳಾಗಿರುವಂಥದ್ದಾಗಿದೆ. ಅದು ದೇವರ ಚಿತ್ತಕ್ಕೆ ನಿನ್ನನ್ನು ದೂರವಾಗಿ ತೆಗೆದುಕೊಂಡು ಹೋಗ್ತತೆ. ದೇವರ ಬಯಕೆಯಿಂದ ನಿನ್ನನ್ನು ದೂರವಾಗಿ ನಡೆಸ್ತತೆ. ದೇವರ ಕರೆಯಿಂದ ನಿನ್ನನ್ನು ಅಗಲಿಸುವಂಥ ಒಂದು ವಿಷಯವೇನೆಂದರೆ ಅದು ಮನುಷ್ಯನಿಗೆ ಭಯಪಡುವಂಥ ಭಯವೇ. ಅಲ್ಲಲೂಯ್ಯ, ಅಲ್ಲಲೂಯ್ಯ. ಅರ್ಥ ಆಗತ್ತಾ ಐತೆ ಎಂಬುದಾಗಿ ಹೇಳುವವರೆಲ್ಲರೂ ಆಮೆನ್. ನಿಜವಾಗ್ಲೂ ನಾನು ಹೇಳ್ತೇನೆ, ಮನುಷ್ಯನ ಭಯ ನಿನ್ನನ್ನು ದೇವರ ಕರೆಯಿಂದ ಅಗಲಿಸ್ತದೆ, ನಿನ್ನನ್ನು ದೇವರ ಚಿತ್ತದಿಂದ ದೂರ ಮಾಡ್ತದೆ. ಅವರಿಗೆ ಭಯಪಟ್ಟು ನೀನು ಜೀವನ ಮಾಡಬೇಕನ್ನುವುದು ಇಲ್ಲ. ಆ ವ್ಯಕ್ತಿಗಳನ್ನು ನೋಡಿ ನಿನ್ನ ಜೀವಿತವು ಸಾಗಿಸಲ್ಪಡುವಂಥ ಅವಶ್ಯಕತೆ ಇಲ್ಲ. ನೀನು ಭಯಪಡಬೇಕಾದಂಥ ಒಬ್ಬೇ ವ್ಯಕ್ತಿ ಯಾರಂದರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಸಮುವೇಲ್ ಬರೆದಂಥ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯದ 2ನೇ ವಚನದಿಂದ 30ನೇ ವಚನದವರೆಗೆ ನಾವು ನೋಡುವುದಾದರೆ ಅಲ್ಲಿ ಒಂದು ಘಟನೆ ಬರೆಯಲ್ಪಟ್ಟಿದೆ. ಸೌಲನ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೌಲನಿಗೆ ಪ್ರವಾದಿಯಾದಂಥ ಸಮುವೇಲನು ಹೋಗಿ ಹೇಳ್ತಾನೆ ಒಂದು ಮಾತನ್ನು. ಸಮುವೇಲನು ಹೋಗಿ ಸೌಲನಿಗೆ ಹೇಳ್ತೇನೆ ಏನೆಂಬುದಾಗಿ ಹೇಳ್ತಾನಂದರೆ, ನೀನು ಅರಸನಾದಂಥ ಆಹಾಬನನ್ನು ಅಂದರೆ ಅಮಾಲೇಕ್ಯರನ್ನು ನೀನು ಸಂಹಾರ ಮಾಡಿ ಅವರ ರಾಜ್ಯದಲ್ಲಿ ಇರುವುದು ಎಲ್ಲವನ್ನೂ ಕೂಡ ನೀನು ಸಂಹರಿಸಿ ಬರಬೇಕೆಂಬುದಾಗಿ ಸಮುವೇಲನು ಸೌಲನಿಗೆ ಅಪ್ಪಣೆ ಮಾಡ್ತಾನೆ. ಆದರೆ ಸೌಲನ್ ಏನು ಮಾಡ್ತಾನೆ ಗೊತ್ತಾ? ಎಲ್ಲರಿಗೆ ಕತೆ. ಸೌಲ್ ಏನು ಮಾಡ್ತಾನೆ? ಆಹಾಬನ ಕೊಳ್ಳೋದಿಲ್ಲ, ಆಹಾಬನ ವಾಪಸ್ ಕರ್ಕೊಂಡು ಬರ್ತಾನೆ. ಆಮೇಲೆ ಕೊಬ್ಬಿದಂಥ ಟಗರುಗಳನ್ನು ಕುರಿಗಳನ್ನೆಲ್ಲ ಏನು ಮಾಡ್ತಾನೆ? ತಗೊಂಡು ಬರ್ತಾನೆ. ಸಮುವೇಲನು ಇದನ್ನು ಕಂಡಂಥ ಸಮುವೇಲನು ನೋಡ್ರಿ 24ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 17:24 ಮೊದಲನೇ ಸಮುವೇಲ್ 15:24ನೇ ವಚನ. ಸೌಲನು ಸಮುವೇಲನಿಗೆ ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ, ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ಹಲ್ಲೆಲೂಯಾ.
ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ, ಏನಂತೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ, ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಮಾತನ್ನು ಕೇಳುವವನ ಆಶೀರ್ವದಿಸಲ್ಪಡುವುದಿಲ್ಲ, ಮನುಷ್ಯನಿಗೆ ಭಯಪಡುವವನ ಆಶೀರ್ವದಿಸಲ್ಪಡುವುದಿಲ್ಲ. ಸೌಲನು ಜನರಿಗೆ ಹೆದರಿದಂಥ ನಿಮಿತ್ತವಾಗಿ ದೇವರ ವಿರುದ್ಧವಾಗಿ ಕೂಡ ಆತನು ಪಾಪ ಮಾಡಿದನು. ಹಲೋ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ವ್ಯಕ್ತಿಗೆ ಭಯಪಟ್ಟು, ಆ ಜನರಿಗೆ ಭಯಪಟ್ಟು, ಅವ್ರು ಏನು ಹೇಳ್ತಾರೋ ಎಂಬುದಾಗಿ ಭಯಪಟ್ಟು ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡ್ದ. ಯಾವಾಗ ತಾನು ದೇವರಿಗೆ ಅವಿಧೇಯತೆಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದನೋ ಅವತ್ತೇ ಸೌಲನು ಕೆಳಗೆ ಬೀಳಲಿಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರಿಗೆ ಭಯಪಟ್ಟು ನೀನು ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವುದಾದರೆ ಅದು ನಿನಗೆ ಆಶೀರ್ವಾದವಾಗಿ ಇರುವುದೇ ಇಲ್ಲ. ಅದೇ 17ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ಇಡೀ ಇಸ್ರಾಯೇಲ್ ಜನರೆಲ್ಲರೂ ಕೂಡ ಗೋಲಿಯಾತನನ್ನು ನೋಡಿ ಭಯಪಟ್ಟರು, ಆದರೆ ದಾವೀದನು ಮಾತ್ರ ಗೋಲಿಯಾತನನ್ನು ನೋಡಿ ಭಯಪಡಲಿಲ್ಲ, ತನ್ನೊಳಗಿರುವಂಥ ದೇವರನ್ನು ನೋಡಿ ಆತನು ಭಯಪಡುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರೆಲ್ಲರೂ ಕೂಡ ಗೋಲಿಯಾತನ ಆಕಾರವನ್ನು ನೋಡಿದರು, ಜನರೆಲ್ಲರೂ ಕೂಡ ಗೋಲಿಯಾತನ ಸೈಜನ್ನು ನೋಡಿದರು, ಜನರೆಲ್ಲರೂ ಕೂಡ ಗೋಲಿಯಾತನು ಎಷ್ಟು ಬಲಿಷ್ಠನಾಗಿದ್ದಾನೆ ಎಂಬುದಾಗಿ ನೋಡಿದರು, ಇಸ್ರಾಯೇಲ್ ಜನರು ಆತನ ಸ್ವರವು ಎಷ್ಟು ಗಂಭೀರವಾಗಿದೆ ಎಂಬುದಾಗಿ ನೋಡಿದರು. ಆದರೆ ದಾವೀದನು ಆತನ ಸ್ವರವನ್ನು ನೋಡಲಿಲ್ಲ, ಆತನ ಅಗಲವನ್ನು ನೋಡಲಿಲ್ಲ, ಆತನ ಎತ್ತರವನ್ನು ನೋಡಲಿಲ್ಲ. ದಾವೀದನು ನೋಡಿದ ಒಂದು ವಿಷಯವೇನೆಂದರೆ ತನ್ನ ಒಳಗಿರುವಂಥ ದೇವರು ದೊಡ್ಡವನಾಗಿದ್ದಾನೆ, ಉನ್ನತನಾಗಿದ್ದಾನೆ, ಆತನು ಬಲವಂತನಾಗಿದ್ದಾನೆ ಎಂಬುದಾಗಿ ದಾವೀದನು ನೋಡಿ ಮುಂದೆ ಸಾಗಲ್ಪಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯ ಪಡದೆ ಹೋದಂಥ ಒಬ್ಬ ವ್ಯಕ್ತಿ ದಾವೀದನು. ಅವನಿಗೆ ಗೊತ್ತು ಅವನ ದೇವರವನ ಸಂಗಡ ಇದ್ದಾನೆ ಎಂಬುದಾಗಿ. ಅವನೇನು ಹೇಳ್ತಾನೆ ಗೊತ್ತಾ, ನಾನು ಕುರಿಗಳನ್ನು ಮೇಯಿಸುವಾಗ ನನ್ನ ಜೊತೆಯಲ್ಲಿ ದೇವರು ಇದ್ದು ಸಿಂಹ ಮತ್ತು ಕರಡಿಗಳ ಬಾಯಿಂದ ತಪ್ಪಿಸಿದಂಥ ದೇವರು ಈತನ ಕೈಯಿಂದ ಕೂಡ ದೇವರು ನನ್ನನ್ನು ತಪ್ಪಿಸುತ್ತಾನೆ ಎನ್ನುವಂಥ ದೃಢತೆ ದಾವೀದನಿಗೆ ಇತ್ತು. ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರು ನಿಮ್ಮನ್ನು ನೋಡಿ ಕೇಳುತ್ತಾ ಇದ್ದಾರೆ, ನಿನ್ನನ್ನು ಬಿಡಿಸುವವನು ನಿನ್ನ ಸಂಗಡ ಇರುವಾಗ ಮುಳ್ಳಿಗೆ ಹುಳ್ಳಾಗಿ ಮಣ್ಣಿಗೆ ಮಣ್ಣಾಗಿ ಹೋಗುವಂಥ ವ್ಯಕ್ತಿಯನ್ನು ನೋಡಿ ನೀನು ಯಾಕೆ ಭಯ ಪಡುತ್ತಾ ಇದೀಯಾ? ಬಹಳ ಜನರಿಗೆ ಭಯ. ಪಕ್ಕದಲ್ಲಿ ಏನಾನ ಜಗಳ ಆಗ್ಬಿಟ್ರೆ ಸಾಕು, ಇವ್ರ ಮನೆಗಿರೋ ಟಾಪಿಕ್ ನೋಡ್ಬೇಕು. ಮಾತು ಬೆಳಗ್ಗೆ ಏನಾರು ಮಾಡಿಸ್ಕೊಂಡು ಬಂದಿಟ್ಟು ಬಿಡ್ತಾರೆ ಏನೋ, ಹೌದಾ ಇಲ್ಲ? ಏನಾನ ಮಾಡ್ಕೊಂಡು ಬಂದಿಟ್ಟುಬಿಟ್ರೆ ಹೆಂಗಪ್ಪ, ನಮ್ಮ ಮಕ್ಕಳಿಗೆ ಹೆಂಗನ ಮಾಡಿ ಬಂದಿಟ್ಟುಬಿಟ್ರೆ ನಮಗೇನು, ನಮ್ಮ ವ್ಯಾಪಾರ ಏನಾಗಬೇಕು? ಭಯ. ಎಲ್ಲ ವಿಷಯದಲ್ಲಿ ಭಯ. ಆ ಭಯದಲ್ಲೇ ನೀನು ಜೀವನ ಮಾಡಿದರೆ ನೀನು ದೇವರಿಂದ ಆಶೀರ್ವದಿಸಲು. ವೆನ್ ಫಿಯರ್ ಕಮ್ಸ್, ನೀನು ಯಾವಾಗ ಭಯದಲ್ಲಿ ಇರ್ತೀಯಲ್ಲ ಅದರ ಅರ್ಥ ನೀನು ದೇವರಿಗೆ ಸನ್ಮಾನ ಕೊಡ್ತಾ ಇಲ್ಲ, ನೀನು ದೇವರನ್ನು ಘನಪಡಿಸುತ್ತಾ ಇಲ್ಲ. ನೀನು ಏನು ಮಾಡ್ತಾ ಇದ್ದೀ ಗೊತ್ತಾ? ಭಯನ ಮೇಲಿಟ್ಟು ದೇವರನ್ನ ಕೆಳಗೆ ಇಡ್ತಾ ಇದ್ದೆ. ನೀನು ದೇವರಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೆ, ದೇವರೇ ನನಗೆ ಭಯ ಐತೆ, ನೀನು ಭಯನ ನೀಗ್ಸಕ್ಕೆ ಸಾಧ್ಯ ಇಲ್ಲ, ನಿನಗೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಸಣ್ಣ ವಿಷಯಗಳಲ್ಲಿ ಕೂಡ ನಾವು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ಹೋದರೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ ನಾವು ಹೇಗೆ ನಾವು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಮನುಷ್ಯನ ಭಯವು ನಿನಗೆ ಉರುಳು, ಮನುಷ್ಯನ ಭಯವು ನಿನ್ನನ್ನು ದೇವರ ಚಿತ್ತದಿಂದ ದೂರ ತೆಗೆದುಕೊಂಡು ಹೋಗುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೆಯದಾಗಿ ದ ಫಿಯರ್ ಆಫ್ ಫೇಲಿಯರ್, ಸೋತು ಹೋಗುತ್ತೇವೋ ಏನೋ ಎಂಬುದಾಗಿ ಒಂದು ಭಯ. ಯೆಹೋಶುವನು ಬರೆದಂಥ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6 ಮತ್ತು 7ನೇ ವಚನ. ಯೆಹೋಶುವನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6 ಮತ್ತು 7ನೇ ವಚನ.
ಸ್ಥಿರಚಿತ್ತನಾಗಿರು, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಆ, ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ನಾನು ಈ ಜನರಿಗೆ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟಂತ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ಆ. ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗಿರುವಿ. ಹಲ್ಲೆಲೂಯ, ಹಲ್ಲೆಲೂಯ. ಯೆಹೋಶುವನ ಮೇಲೆ ಒಂದು ಜವಾಬ್ದಾರಿ ಬರ್ತಾ ಇದೆ. ಮೋಶೆ ಬಿಟ್ಟು ಹೋದ ಮೇಲೆ ದೇವರು ಯೆಹೋಶುವನನ್ನು ಕರೆದು ಜವಾಬ್ದಾರಿಯನ್ನು ಕೊಟ್ಟು ಇನ್ನು ಮೇಲೆ ಈ ಜನರನ್ನು ನೀನೇ ನಡೆಸಬೇಕು. ಹಲೋ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಸಾರಿ ಏನಾದರೂ ದೊಡ್ಡ ಜವಾಬ್ದಾರಿಗಳು ನಮ್ಮ ಮೇಲೆ ಬಂದಾಗ ಏನಾಗ್ತದೆ? ಫಸ್ಟ್ ಬರೋದೇ ಏನ? ಭಯ. ಫಸ್ಟ್ ಬರೋದೇ ಭಯ. ಒಂದು ದೊಡ್ಡ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿದೆ ಅಂತ ಅಂದುಕೊಂಡಿದ್ದ ತಕ್ಷಣವೇ ನಮಗೆ ಬರೋದು ಭಯ. ಹೆಂಗೆ ಮಾಡಬೇಕೋ ಏನೋ, ಆಗ್ತತೋ ಇಲ್ವೋ, ನಾವು ಅದನ್ನು ಮಾಡೋಕ್ಕೆ ಸಾಧ್ಯನೋ ಇಲ್ವೋ, ಎಲ್ಲ ಅನುಕೂಲ ಆಗ್ತತೋ ಇಲ್ವೋ. ಇವಾಗ ಫುಲ್ಲು ಮದುವೆ ಸೀಸನ್ ಅಲ್ಲ, ಎಲ್ಲ ಕಡೆ ಮದುವೆ. ಎಲ್ಲರೂ ಊರುಗಳಿಗೆ ಅಲ್ಲಿ ಇಲ್ಲಿ ಪ್ರಯಾಣ ಮಾಡಿ ಸುಸ್ತಾಗಿ ಹೋದ ವಾರ ಕೂಡ ಎಲ್ಲರೂ ಮದುವೆಗಳು ಮುಗಿಸ್ಕೊಂಡು ಬಂದಿರ್ತೀರಿ ಚರ್ಚಿಗೆ. ಒಂದು ವಾರದಲ್ಲಿ ಹುಡುಗಿ ನೋಡಿರ್ತಾರ, ಆ ನೆಕ್ಸ್ಟ್ ವಾರ ನಿಶ್ಚಿತಾರ್ಥ, ಆ ನೆಕ್ಸ್ಟ್ ವಾರ ಮದುವೆ. ಜವಾಬ್ದಾರಿ 2 ವಾರದಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಆಗ್ತತಾ ಇಲ್ಲ, ಅನುಕೂಲ ಆಗ್ತತಾ ಇಲ್ಲ, ಮಾಡ್ತೀವ ಇಲ್ಲ, ಎಲ್ಲ ವಿಷಯದಲ್ಲಿ ಕೂಡ ಮನುಷ್ಯನಿಗೆ ಏನಿದೆ? ಭಯ. ಸೋತೋಗ್ಬಿಡ್ತೀವೇನೋ ಭಯ. ಯೆಹೋಶುವನಿಗೆ ಕೂಡ ಭಯವಿತ್ತು. ಮೋಶೆ ಒಬ್ಬ ದೊಡ್ಡ ನಾಯಕನು. ಆತನು ಇಸ್ರಾಯೇಲ್ ಜನರನ್ನು ಬಹಳ ಗಂಭೀರವಾಗಿಯೂ ಬಹಳ ಬಲವಾಗಿಯೂ ಬಹಳ ಅಚ್ಚುಕಟ್ಟಾಗಿ ನಡೆಸಿದಂಥ ಒಬ್ಬ ನಾಯಕನು ಯಾರಂದರೆ ಮೋಶೆ. ಆತನ ಸಮಯದ ನಂತರ ದೇವರು ಯೆಹೋಶುವನನ್ನು ಕರೆದು ದೊಡ್ಡ ಜವಾಬ್ದಾರಿಯನ್ನು ಯೆಹೋಶುವನ ಕೈಯಲ್ಲಿಟ್ಟು ಹೇಳ್ತಿದ್ರೆ, ಇನ್ಮೇಲೆ ನೀನೇ ಈ ಜನರನ್ನು ನೋಡ್ಕೊಳ್ಬೇಕು ಅಷ್ಟೇ. ಅಲ್ಲಿ ಬಂತು ಯೆಹೋಶುವನಿಗೆ ಭಯ. ನನಗೆ ಅನುಭವ ಇಲ್ಲ, ನಾನೇನು ಮಾಡೋಕ್ಕೆ ಸಾಧ್ಯ, ನಾನು ಹೆಂಗೆ ನೋಡ್ಕೊಳ್ಳೋಕ್ಕೆ ಸಾಧ್ಯ, ಸೋತೋಗ್ಬಿಡ್ತೀನೇನೋ. ನನ್ನ ನಾಯಕನಾದಂಥ ಮೋಶೆನೇ ಜನರು ಬಿಟ್ಟಿಲ್ಲ. ಬಿಟ್ರ ಮೋಶೆನ ಜನ ಗುಣಗಾಡಿದ್ರು, ಬೈದ್ರು, ಕಲ್ಲು ತೊಗೊಂಡು ಹೊಡೆಯೋಕ್ಕೆ ರೆಡಿಯಾಗಿದ್ರು. ಇದೆಲ್ಲ ಯಾರು ನೋಡಾರ? ಯೆಹೋಶುವ ನೋಡೋಣ. ಅದು ನೋಡಿದ ಮೇಲೆ ಕೂಡ ಆತನಿಗೆ ಜವಾಬ್ದಾರಿ ಕೊಟ್ಟರೆ ಮಾಡೋಕ್ಕೆ ಸಾಧ್ಯನ? ಆಗಲ್ಲ. ಭಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕೈ ಬಿಡುವುದೂ ಇಲ್ಲ, ನಿನ್ನನ್ನು ತೊರೆಯುವುದೂ ಇಲ್ಲ. ಹಲ್ಲೆಲೂಯಾ. 6ನೇ ವಚನದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಂದು ಸರಿ ನೋಡಿಕೊಳ್ಳೋಣ. ಸ್ಥಿರಚಿತ್ತನಾಗಿರು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ದೇವರಿಗೆ ಗೊತ್ತಾ, ಮಾತು ಹೇಳಿದ್ರೆ ಅವನು ಭಯಪಡ್ತಾನಂತೇಳಿ ಪ್ರಾರಂಭದಲ್ಲಿಯೇ ದೇವರು ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ನಿನ್ನ ಜೊತೆಯಲ್ಲಿ ನಾನಿದ್ದು ನಿನ್ನನ್ನು ನಾನು ನಡೆಸ್ತೇನೆ, ನೀನು ಭಯಪಡಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಇವತ್ತು ಅದೇ ಮಾತನಲ್ಲಿ ಕುಂತಂತ ನಿಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ. ನಿನಗೆ ಕೊಟ್ಟಂತ ಕಾರ್ಯದಲ್ಲಿ ನೀನು ಯಶಸ್ವಿ ಆಗುವ ತನಕ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ದೇವರ ವಿಷಯದಲ್ಲಿ ನಡೆಸಿ ನಿನ್ನ ತಲೆಯನ್ನು ದೇವರ ಮೇಲಕ್ಕೆ ಎತ್ತುವವನಾಗಿರುತ್ತಾನೆ. ಹಲ್ಲೆಲೂಯಾ. ಕೈ ಹಚ್ಚಿದ ಕೆಲಸವು ನೆರವೇರಿಸಲ್ಪಡುವ ತನಕ ದೇವರು ಸುಮ್ಮನೆ ಇರುವುದಿಲ್ಲ. ಗಟ್ಟಿಯಾಗಿ ಹೇಳ್ಬೇಕು ಈ ಮಾತಿಗೆ ಆಮೇನ್. ಹಲ್ಲೆಲೂಯಾ.
ತಾನು ಕೈ ಹಾಕಿದ ಕೆಲಸ ನೆರವೇರುವ ತನಕ ದೇವರು ಸುಮ್ಮನೆ ಇರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಭೆಯನ್ನು ಕಟ್ಟಲಿಕ್ಕೆ ಕೈ ಹಾಕಿದ ಕೆಲಸವು ಯೆಹೋವನು ಮಾಡಿದ್ದಾನೆ. ಅದು ನೆರವೇರಿಸಲ್ಪಡುವ ತನಕ ದೇವರೇ ಈ ಸಭೆಯ ಸಂಗಡ ಇದ್ದು ತನ್ನ ಕಾರ್ಯವನ್ನು ದೇವರು ನೆರವೇರಿಸುವವನಾಗಿರುತ್ತಾನೆ. ಹಲ್ಲೆಲೂಯಾ. ದೊಡ್ಡ ಜವಾಬ್ದಾರಿ ರೀ ಇದು. ಇದು ದೊಡ್ಡ ಜವಾಬ್ದಾರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಂಗೈತಂದರೆ ಇದು, ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕೆಂಬುದಾಗಿ ಹೇಳಿದಾಗೆ ದೇವರು ಪ್ರಭಾಕರ್ ಕೈಯಲ್ಲಿ ದೇವರು ಸಭೆಯನ್ನು ಕೊಟ್ಟು ನೀನೇ ಇದನ್ನು ಕಟ್ಟಿ ಮುಗಿಸಿ ಜನರಿಗೆ ಸ್ವಾಧೀನ ಮಾಡು ಎಂಬುದಾಗಿ ಹೇಳಿದ ಹಾಗೆ ಇದೆ. ಹಲ್ಲೆಲೂಯಾ. ದೇವರು ಅದನ್ನು ಮಾಡೇ ಮಾಡುತ್ತಾನೆ. ಯಾಕೆ ಗೊತ್ತಾ? ದೇವರು ನಂಬಿಗಸ್ತನಾಗಿದ್ದಾನೆ. ಅದನ್ನು ನಮ್ಮ ಜೀವಿತದಲ್ಲಿ ನಾವು ರುಚಿ ನೋಡಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಭೆ ಕಟ್ಟಲಿಕ್ಕೆ, FGG ಸಭೆಯನ್ನು ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಿದಾಗ ವಿ ಹ್ಯಾಡ್ 0 ಅಮೌಂಟ್ ಇನ್ ಅವರ್ ಹ್ಯಾಂಡ್ಸ್. ಇಷ್ಟೇ ಇತ್ತು. ನಮ್ಮ ಯಜಮಾನರಿಗೆ ಅನುಭವ ಭಾಳ ಕಮ್ಮಿ. ಎಸ್ಟಿಮೇಷನ್ ಹಾಕಿದಾಗ ಕೋಟಿಗಟ್ಟಲೆಗೆ ಹೋಗುತ್ತೆ. ಅದು ಕೈಯಲ್ಲಿ 1 ಲಕ್ಷ ಕೂಡ ಇಲ್ಲ. ಆದರೆ ಒಂದೇ ವಿಶ್ವಾಸ ಪಾಸ್ಟರ್ ಡೇವಿಡ್ಗೆ. ಅವ್ರು ಹೇಳಿದರು, ದೇವರು ಕೈ ಹಚ್ಚಿದ ಕೆಲಸವನ್ನು ದೇವರು ನೆರವೇರಿಸಿಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಪಾಸ್ಟರ್ ಹತ್ರ ಹೇಳಿದ್ರು, ಈ ರೀತಿಯಾಗಿ ಹೇಳಿದರು, ದೊಡ್ಡ ದೊಡ್ಡ ಸೇವಕರೇ ದೊಡ್ಡ ದೊಡ್ಡ ಸಭೆಯನ್ನು ಕಟ್ಟಲಿಕ್ಕೆ ಭಯಪಡ್ತಾರಪ್ಪ. ನೀನು ಸಣ್ಣವನು, ನಿನ್ನಿಂದ ಹೆಂಗಾಗ್ತದೆ? ಇಷ್ಟು ದೊಡ್ಡ ಎಸ್ಟಿಮೇಷನ್. ಇಂಜಿನಿಯರ್ಗಳು ನೋಡಿ ಭಯಪಟ್ಟರು. ಇಷ್ಟು ದೊಡ್ಡ ಎಸ್ಟಿಮೇಷನ್ ಹಾಕಿರಲ್ಲ ಸರ್, ಎಲ್ಲೈತೆ ನಿಮಗೆ ಆದಾಯ, ಹೆಂಗೆ ಮಾಡ್ತೀರಿ ಏನಂತಲ್ಲ ಎಲ್ಲ ಭಯಪಟ್ಟರೆ ಕೂಡ ತಾನು ಸಾಯಂಕಾಲ ಬಂದಾಗ ನಾನೇ ಕೇಳ್ತಾ ಇದ್ದೆ, ಹೆಂಗಾಗ್ತತೆ ಅಂತ ನಾನು ಕೇಳುವಾಗ ಅವ್ರು ಹೇಳುವಂಥ ಒಂದೇ ಪ್ರಶ್ನೆ ಏನು ಗೊತ್ತಾ? ಕರೆದಂಥ ದೇವರು ನಂಬಿಗಸ್ತನು. ಜವಾಬ್ದಾರಿಯನ್ನು ದೇವರು ಕೊಟ್ಟಾಗ ಅದರೊಂದಿಗೆ ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಎನ್ನುವಂಥ ದೃಢತೆ ನನಗೆ ಇದೆ ಎಂಬುದಾಗಿ ಪಾಸ್ಟರ್ ಹೇಳಿದರು. ಅದೇ ರೀತಿಯಲ್ಲಿ ದೇವರದನ್ನು ನೆರವೇರಿಸಿಕೊಟ್ಟು ಇವತ್ತು ನಾವು ಅಷ್ಟು ದೊಡ್ಡ ಸಭೆಯಲ್ಲಿ ಕೂತ್ಕೊಂಡು ದೇವರನ್ನು ಆರಾಧನೆ ಮಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯು ವಿಲ್ ನಾಟ್ ಫೇಲ್. ನೀನು ಸೋತು ಹೋಗಲ್ಲ. ಯುವರ್ ಡಿಸಿಷನ್, ಯುವರ್ ರೆಸ್ಪಾನ್ಸಿಬಿಲಿಟಿ. ನೀನು ಎಲ್ಲಿ ಕಾಲಕ್ಕೆ ಒಂದು ವೇಳೆ ನೀನು ಇಷ್ಟವಿಲ್ಲದೆ ಇರುವಂಥ ಸ್ಥಳದಲ್ಲಿ ಇದ್ದರೆ ಕೂಡ ನಿನಗೆ ಭಯವು ಬೇಡ. ಯಾಕೆ ಗೊತ್ತಾ? ಆ ಸ್ಥಳದಲ್ಲಿ ನೀನು ಇರುವಾಗಲೂ ಕೂಡ ನಿನ್ನ ಸಂಗಡ ದೇವರಿದ್ದರೆ ಜಯವು ನಿಶ್ಚಯವಾಗಲು ನಿನ್ನದೇ ಆಗಿರುವಂಥದ್ದಾಗಿರುತ್ತದೆ. ಆಮೆನ್, ಹಲ್ಲೆಲೂಯಾ. ಜಯ ನಿನ್ನದು ಆಗೋದಿಲ್ಲ ಅಂತ ನಿನಗೆ ಗ್ಯಾರಂಟಿ ಇಲ್ಲದೆ ಇರೋ ಸಾಧ್ಯತೆ ಬೇಡ. ಗ್ಯಾರಂಟಿಯಾಗಿ ನೀನು ನಂಬು, ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಮಾತು, ಮನುಷ್ಯ ನನಗೇನು ಮಾಡಾನು, ಜನರು ನನಗೆ ಏನು ಮಾಡನು. ಯಾಕೆ ಗೊತ್ತಾ? ಸರ್ವಶಕ್ತನೇ ನನ್ನ ಜೊತೆಯಲ್ಲಿರುವಾಗ ನಾನು ಯಾಕೆ ಭಯ ಪಡಬೇಕು? ಹಲ್ಲೆಲೂಯಾ. ದಾವೀದನು ಕೀರ್ತನೆಯಲ್ಲಿ ಭಾಳ ದೃಢವಾಗಿ ಕೆಲವು ಮಾತುಗಳನ್ನ ಹೇಳ್ತಾನೆ. ಭಾಳ ದೃಢವಾಗಿ ಹೇಳ್ತಾನೆ, ಯೆಹೋವನು ನನಗಿದ್ದಾನೆ, ನಾನು ಯಾಕೆ ಭಯ ಪಡಬೇಕು? ಯೆಹೋವನು ನನ್ನ ಸಂಗಡ ಇದ್ದಾನೆ, ನಾನು ಯಾಕೆ ಎಷ್ಟು ದೃಢವಾಗಿ ಬರ್ತದೆ ಗೊತ್ತಾ? ವಿತ್ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಆತನೇ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಿಶ್ವಾಸ ಇವತ್ತು ನಿಮ್ಮ ಹೃದಯಗಳನ್ನು ಉರಿ ತುಂಬಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಎಲ್ಲಾದರೂ ಕನ್ಸ್ಟ್ರಕ್ಷನ್ ನಿಂತರೆ ಕೂಡ ಚಿಂತೆ ಮಾಡಬೇಡ್ರಿ. ಯಾಕೆ ಗೊತ್ತಾ? ಎಲ್ಲಿ ನಿಂತರೆ ಕೂಡ ದೇವರು ಒಂದಲ್ಲ ಒಂದು ದಿನ ತಿರುಗಿ ಅದನ್ನು ಪ್ರಾರಂಭ ಮಾಡುತ್ತಾರೆ. ನಮ್ಮದು ಕೂಡ ನಿಂದಿರ್ತು, ಆದರೆ ದೇವರು ಬಿಟ್ಟಿಲ್ಲ, ಅದನ್ನು ತಿರುಗಿ ಪ್ರಾರಂಭ ಮಾಡದ ಮುಗಿಸುವ ತನಕ ದೇವರು ನೋಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕಡೆಯದಾಗಿ ನಾವೊಂದು ಮಾತನ್ನು ನಾವು ನೋಡಿಕೊಳ್ಳೋಣ. ಯೆಹೋಶುವನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನ.
ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಆ. ಸಾಯತಕ್ಕವನೇ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದರು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದನು. ಅಲೆಲೂಯ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ. ಅಲೆಲೂಯ. ಇದು ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನು? ದೇವರು ಅಷ್ಟೇ. ದೇವರು ಯಾರಿಗೆ ಹೇಳ್ತಾ ಇದ್ದಾರೆ? ದೇವರು ಯಾರಿಗೆ ಹೇಳ್ತಾ ಇದ್ದಾರಮ್ಮ? ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ. ಏನಂತೇಳಿ? ಇವಾಗ ಜವಾಬ್ದಾರಿ ಬಂತು, ಸೋತೋಗ್ತಾನೇನೆಂಬುದಾಗಿ ಅಂದುಕೊಳ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಹೆಂಗಪ್ಪ ನಾನು ಸಾಧಿಸ್ತೀನಿ ಅಂದ್ಕೊಳ್ತಾ ಇದ್ದಾರೆ. ಕಡೆಯದಾಗಿ ಶತ್ರುವಿನ ಭಯದಿಂದ ದೇವರು ನಮ್ಮನ್ನು ಬಿಡಿಸತಕ್ಕವನು ದೇವರೇ ಆಗಿರುವವನಾಗಿದ್ದಾನೆ. ಹಲ್ಲೆಲೂಯ. ಯೆಹೋಶುವನ ಅಂದುಕೊಂಡ ಎಲ್ಲ ಮೋಶೆ ಒಂದು ಸ್ಥಾನದಲ್ಲಿದ್ದನು. ಎಲ್ಲರೂ ಕೂಡ ಆತನಿಗೆ ಭಯಪಟ್ಟು ನಾನು ಸಣ್ಣವನು. ಯೆಹೋಶುವನು ಅಲ್ಲಿ ದೊಡ್ಡ ನಾಯಕರಿದ್ದರು. ಇಸ್ರಾಯೇಲಲ್ಲಿ ದೊಡ್ಡ ನಾಯಕರಿದ್ದರು. 12 ಗೋತ್ರಗಳು, ಆ ಗೋತ್ರಗಳಿಗಿರುವಂಥ ನಾಯಕರಿದ್ದರು, ಎಲ್ಲರಿದ್ದರು. ಆದರೆ ದೇವರು ಯಾರನ್ನ ಆರಿಸಿಲ್ಲ? ಯೆಹೋಶುವನ ದೇವರು ಆರಿಸಿಕೊಂಡ್ರು. ಹೆಂಗಪ್ಪ ಇವ್ರ ಕೈಯಲ್ಲಿ ನಾನು ಬದುಕ್ತೀನಿ ಹೆಂಗಪ್ಪ ಅಂತ ಅಂದ್ಕೊಳ್ಳುವಾಗ ದೇವರು ಯೆಹೋಶುವನಿಗೆ ಒಂದೇ ಮಾತು ಹೇಳ್ತಿದ್ದಾರೆ. ಏನು ಹೇಳ್ತಾರೆ? ನೀನು ಹೇಳಿದ್ದು ಮಾಡಿದ್ದವರು ಆಶೀರ್ವದಿಸಲ್ಪಡ್ತಾರೆ, ನೀನು ಹೇಳಿದ್ದು ಮಾಡದೇ ಇರುವವರು ನನ್ನಿಂದ ಖಂಡಿಸಲ್ಪಡುವವರಾಗಿರುತ್ತಾರೆ. ಇದನ್ನು ದೇವರು ನೇರವಾಗಿ ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳ್ತಾರೆ, ನಿನ್ನ ವಿರುದ್ಧವಾಗಿ ಯಾರು ಎಬ್ಬಿಸಲ್ಪಟ್ಟರು ನಾನು ಅವರನ್ನು ನೋಡಿಕೊಳ್ಳುತ್ತೇನೆ, ನೀನು ಭಯಪಡಬೇಡ. ಹಲ್ಲೆಲೂಯ. ಯೆಹೋಶುವನಿಗೆ ಗೊತ್ತಿತ್ತು, ಮೋಶೆಯ ನಂತರ ಯಾರು ಕೂಡ ಯೆಹೋಶುವನನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಸಿದ್ಧರಾಗಿರಲ್ಲ. ಮೋಶೆಯ ನಂತರ ಎಲ್ಲರೂ ಯೆಹೋಶುವನಿಗೆ ವಿರುದ್ಧವಾಗಿ ಎಬ್ಬಿಸಲ್ಪಡ್ತಾರೆ ಎಂಬುದಾಗಿ ಯೆಹೋಶುವನಿಗೆ ಗೊತ್ತು. ಎಲ್ಲರೂ ಯೆಹೋಶುವನನ್ನು ಬೈಯುವವರಾಗಿರ್ತಾರೆ ಎಂಬುದಾಗಿ ಯೆಹೋಶುವನಿಗೆ ಗೊತ್ತು. ಮರ್ಯಾದೆ ಕೊಡದೇ ಇರ್ತಾರೆ ಎಂಬುದಾಗಿ ಕೂಡ ಯೆಹೋಶುವನಿಗೆ ಗೊತ್ತು. ಅಂಥ ದಿಗಲಲ್ಲಿ ಯೆಹೋಶುವನು ಇರುವಾಗ, ಆ ಶತ್ರುಗಳನ್ನು ನೋಡಿ ಭಯದಲ್ಲಿರುವಾಗ ದೇವರು ಯೆಹೋಶುವನಿಗೆ ಹೇಳ್ತಿದ್ದಾರೆ, ನೀನು ಅವರನ್ನು ನೋಡಿ ಭಯಪಡಬೇಡ. ಯಾರು ನಿನ್ನ ಮಾತನ್ನ ಕೇಳ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ. ನಿನ್ನ ಮಾತನ್ನ ಕೇಳದೇ ಇರುವವರನ್ನ ನಾನೇ ನೋಡಿಕೊಳ್ಳುವವನಾಗಿರುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, 23ನೇ ಕೀರ್ತನೆ 5ನೇ ವಚನದಲ್ಲಿ, ಯೆಹೋವನು ನನ್ನ ಶತ್ರುಗಳ ಮುಂದೆಯೇ ನನಗಾಗಿ ಔತಣವನ್ನು ದೇವರು ಸಿದ್ಧಪಡಿಸುವವನಾಗಿರುತ್ತಾನೆ. ಎಷ್ಟು ಜನರಿಗೆ ನಂಬಿಕೆ ಇದೆ? ಹಲ್ಲೆಲೂಯ. ನಿನ್ನ ಶತ್ರುಗಳನ್ನು ನೋಡಿ ನೀನು ಭಯಪಡಬೇಡ. ನಿನ್ನ ಕುರಿತಾಗಿ ಉರಿಗೊಳ್ಳುವವರನ್ನು ನೋಡಿ ನೀನು ಭಯಪಡಬೇಡ. ನಿನ್ನ ವಿಷಯದಲ್ಲಿ ಮಾತನಾಡುವವರನ್ನು ನೋಡಿ ನೀನು ಭಯಪಡಬೇಡ. ನಿನ್ನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡುವವರನ್ನು ನೋಡಿ ನೀನು ಭಯಪಡಬೇಡ. ನಿನ್ನನ್ನು ಅಸಡ್ಡೆ ಮಾಡುವವರನ್ನು ನೋಡಿ ನೀನು ಭಯಪಡಬೇಡ. ಇವನು ಚಿಕ್ಕವನು ಏನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಅಂದುಕೊಳ್ಳುವವರನ್ನು ನೋಡಿ ನೀನು ಭಯಪಡಬೇಡ. ಇಷ್ಟು ದೊಡ್ಡ ಕಾರ್ಯ ಇವರಿಗೆ ಆಗ್ತತಾ ಎಂಬುದಾಗಿ ಹೇಳುವುದನ್ನು ನೋಡಿ ನೀನು ಭಯಪಡಬೇಡ. ಉದ್ಯೋಗದಲ್ಲಿ ಇವರಿಗೆ ಜ್ಞಾನನೇ ಇಲ್ಲ, ಇವರು ಏನು ಮಾಡ್ತಾರೆ ಎಂಬುದಾಗಿ ಹೇಳುವಂಥ ಮಾತುಗಳನ್ನು ನೋಡಿ, ಮಾತನಾಡುವವರನ್ನು ನೋಡಿ ಭಯಪಡಬೇಡ. ಯಾಕೆ ಗೊತ್ತಾ? ಅವರ ಎಲ್ಲರ ವಿಷಯಗಳಲ್ಲಿ ದೇವರು ನಿನ್ನ ಸಂಗಡ ಇದ್ದು ಅವರನ್ನು ದೇವರು ತಾನೇ ನೋಡಿಕೊಳ್ಳುವವನಾಗಿರುತ್ತಾನೆ. ಅವರ ಮುಂದೆಯೇ ದೇವರು ನಿನಗೆ ಔತಣವನ್ನು ಸಿದ್ಧಪಡಿಸುವವನಾಗಿರುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. He will prepare a table. ಬರೇ ಮೇಜನ್ನು ದೇವರು ಹಾಕಲ್ಲ, ಎಲೆಯನ್ನೆಲ್ಲ ಬೇಕೋ ಎಲ್ಲವನ್ನ ದೇವರು ಸಿದ್ಧ ಮಾಡಿ ಇಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇವರು ಆಗ್ತತಾ ಎಂಬುದಾಗಿ ಅಂದುಕೊಂಡಂಥ ಜನರ ಮುಂದೆಯೇ ದೇವರು ಅದನ್ನು ಹಾಕಿ ತೋರಿಸಲು ಆತನು ಸರ್ವಶಕ್ತನಾಗಿರುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. 2ನೇ ಸಮುವೇಲ್ ಬರೆದಂಥ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 5ನೇ ವಚನದಿಂದ, ಅರಸನಾದ ದಾವೀದನು ಬಹುರೀಮಿಗೆ ಬಂದಾಗ ಸೌಲನ ವಂಶದವನು ಗೇರನ ಮಗನೂ ಆದ ಶಿಮ್ಮಿ ಎಂಬವನು ದಾವೀದನನ್ನು ಶಪಿಸುತ್ತಾ ಆ ಊರಿನಿಂದ ಹೊರಗೆ ಬಂದನು. ಅವನು ದಾವೀದನಿಗೂ ಅವನ ಎಲ್ಲಾ ಸೇವಕರಿಗೂ ಎಡಬಡದಲ್ಲಿರುವ
ಎಡಬಲದಲ್ಲಿರುವ ಸೈನಿಕರಿಗೂ ಶೂರರಿಗೂ ಕಲ್ಲೆಸೆಯತೊಡಗಿದನು. ಅವನು ಶಪಿಸುತ್ತಾ, ನಡೆ ಕೊಲೆಗಾರನೇ, ನೀಚನೇ, ನಡೆ, ಸೌಲನ ರಾಜ್ಯವನ್ನು ಕಸಕೊಂಡು ಅವನ ಮನೆಯವರನ್ನು ಕೊಂದದ್ದಕ್ಕಾಗಿ ಯೆಹೋವನು ನಿನಗೆ ಮುಯ್ಯಿ ತೀರಿಸಿದ್ದಾನೆ. ಆತನು ರಾಜ್ಯವನ್ನು ನಿನ್ನ ಮಗನಾದ ಅಬ್ಷಾಲೋಮನಿಗೆ ಕೊಟ್ಟು ಬಿಟ್ಟನು. ಕೊಲೆಗಾರನೇ, ಇಗೋ ನಿನಗೆ ಈಗ ತಕ್ಕ ಆಪತ್ತು ಬಂದಿದೆ ಅಂದನು. ಆಗ ಚೆರೂಯಳ ಮಗನಾದ ಅಭಿಷೈಯು ಅರಸನಿಗೆ, ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದೇನು? ಅಪ್ಪಣೆಯಾಗಲಿ, ನಾನು ಅವನಿರುವಲ್ಲಿಗೆ ಹೋಗಿ ಅವನ ತಲೆ ಹಾರಿಸಿಕೊಂಡು ಬರುವೆನು ಅಂದನು. ಅದಕ್ಕೆ ಅರಸನು, ಚೆರೂಯಳ ಮಕ್ಕಳೇ, ನನಗೆ ನಿಮ್ಮ ಗೊಡವೆಯೇ ಬೇಡ, ಬಿಡಿರಿ, ಅವನು ಶಪಿಸಲಿ. ದಾವೀದನನ್ನು ಶಪಿಸೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದೆ ಎಂದು ಅವನನ್ನು ಯಾರು ಕೇಳಬಹುದು ಎಂದು ಉತ್ತರ ಕೊಟ್ಟನು. ಇದಲ್ಲದೆ ಅವನು ಅಭಿಷೇಕಿಗೂ ತನ್ನ ಎಲ್ಲ ಸೇವಕರಿಗೂ, ನೋಡಿರಿ, ನನ್ನಿಂದ ಹುಟ್ಟಿದ ನನ್ನ ಮಗನೇ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವಲ್ಲಿ ಈ ಬೆನ್ಯಾಮೀನನು ಹೀಗೆ ಮಾಡುವುದು ಯಾವ ದೊಡ್ಡ ಮಾತು? ಬಿಡಿರಿ, ಅವನು ಶಪಿಸಲಿ. ಹೀಗೆ ಮಾಡಬೇಕೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ್ದಾನೆ. ಒಂದು ವೇಳೆ ಯೆಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾಪಕ್ಕೆ ಬದಲಾಗಿ ಯೆಹೋವನು ನನಗೆ ಶುಭವನ್ನು ಅನುಗ್ರಹಿಸಾನು. ಹಲ್ಲೆಲೂಯಾ. ಯಾವಾಗ ಜನರು ನಿನ್ನನ್ನು ಶಪಿಸಲಿಕ್ಕೆ ಪ್ರಾರಂಭ ಮಾಡುತ್ತಾರೋ ದೇವರು ಅಲ್ಲೇ ನಿನಗೆ ಶುಭವನ್ನು ನುಡಿಲಿಕ್ಕೆ ದೇವರು ಪ್ರಾರಂಭ ಮಾಡುವವನಾಗಿರುತ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಆಶೀರ್ವದಿಸಿದಾಗ ಯಾವ ಮನುಷ್ಯನೂ ಕೂಡ ನಿನ್ನನ್ನು ಶಪಿಸಲು ಸಾಧ್ಯವಾಗುವುದೇ ಇಲ್ಲ. ಎಷ್ಟು ಜನರು ನಂಬುತ್ತೀರಿ ಈ ಮಾತನ್ನ? ಹಲ್ಲೆಲೂಯಾ. ಮನುಷ್ಯರನ್ನು ನೋಡಿ ನೀನು ಭಯಪಡಬೇಡ, ಸೋತ ಹೋಗುತ್ತಿ ಎಂಬುದಾಗಿ ನೀನು ಭಯಪಡಬೇಡ. ನಿನ್ನ ಜೀವಿತದಲ್ಲಿ ಶತ್ರುಗಳನ್ನು ನೋಡಿ ಭಯಪಡಬೇಡ. ಯಾಕೆ ಗೊತ್ತಾ? ಇವು ಎಲ್ಲದಕ್ಕಿಂತಲೂ ನಿನ್ನನ್ನು ಆಳುವಂಥ ದೇವರು ಒಬ್ಬನಿದ್ದಾನೆ, ನಿನ್ನನ್ನು ನಡೆಸುವವನು ಒಬ್ಬನಿದ್ದಾನೆ, ನಿನ್ನನ್ನು ನೋಡಿಕೊಳ್ಳುವವನು ಒಬ್ಬನಿದ್ದಾನೆ, ನಿನ್ನ ಸ್ಥಿತಿಯನ್ನು ಬದಲಾಯಿಸುವವನು ಒಬ್ಬನಿದ್ದಾನೆ. ಆತನು ಖಂಡಿತವಾಗಲೂ ಕೂಡ ನಿನ್ನನ್ನು ಉದ್ಧಾರ ಮಾಡುವವನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಕಾಡುವಂಥ ಭಯವು ನಿಮ್ಮನ್ನು ಬಿಟ್ಟು ತೊಲಗಲೇ ಯೇಸುವಿನ ನಾಮದಲ್ಲಿ. ನಿಮ್ಮನ್ನು ಪೀಡಿಸುವಂಥ ಭಯಗಳು ಬಿಟ್ಟು ತೊಲಗಲೇ ಯೇಸುವಿನ ನಾಮದಲ್ಲಿ. ಅವಮಾನದ ಭಯಗಳು ಬಿಟ್ಟು ತೊಲಗಲೇ ಯೇಸುವಿನ ನಾಮದಲ್ಲಿ. ಸೋತು ಹೋಗುವಂಥ ಅವಮಾನದ ಕಾರ್ಯಗಳು ಬಿಟ್ಟು ತೊಲಗಲೇ ಯೇಸುವಿನ ನಾಮದಲ್ಲಿ. ಅನಾರೋಗ್ಯದ ಭಯವು ಯೇಸುವಿನ ನಾಮದಲ್ಲಿ ನಿನ್ನನ್ನು ಬಿಟ್ಟು ತೊಲಗಲೇ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಏರುತ್ತೀರಿ, ಉನ್ನತವಾಗಿ ನೀವು ಏರುವವರಾಗಿರುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಇರಬೇಕಾದಂಥ ಒಂದೇ ದೃಢತೆ ಏನು ಗೊತ್ತಾ? ನಿನ್ನನ್ನು ಸಂತೈಸುವವನು ದೇವರಿದ್ದಾನೆ, ನಿನ್ನನ್ನು ನೋಡಿಕೊಳ್ಳಿಕ್ಕೆ ದೇವರು ಇದ್ದಾನೆ, ನಿನ್ನನ್ನು ಪರಾಮರಿಸಲಿಕ್ಕೆ ದೇವರು ಇದ್ದಾನೆ, ನಿನ್ನನ್ನು ಆಶೀರ್ವದಿಸಲಿಕ್ಕೂ ಯೆಹೋವನು ನಿನ್ನ ಸಂಗಡ ಇರುವವನಾಗಿದ್ದಾನೆ. ಜೋರಾಗಿ ಚಪ್ಪಳೆಯನ್ನು ತಟ್ಟದ ಕರ್ತನಾಮವನ್ನು ನಾವು ಕನಪಡಿಸಿಕೊಳ್ಳುವವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಭೆಗೆ ವಾಕ್ಯ ಹೇಳಬೇಕೆಂಬುದಾಗಿ ಅಂದುಕೊಂಡಾಗ ದೇವರು ಈ ಸಭೆಗಾಗಿ ಒಂದು ವಾಗ್ದಾನವನ್ನು ಅಥವಾ ಒಂದು ಮಾತನ್ನು ದೇವರು ನನ್ನ ಹೃದಯದಲ್ಲಿಟ್ಟರು. ಆ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಅರಸುಗಳು 20ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನವರೆಗೆ ನೋಡಿಕೊಳ್ಳೋಣ. 1 ವರುಷ ದಾಟಿದ ನಂತರ ಬೆನ್ಹದದನು ಅರಾಮ್ಯರನ್ನು ಕೂಡಿಸಿಕೊಂಡು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡೋದಕ್ಕಾಗಿ ಅಫೇಕಕ್ಕೆ ಹೋದನು. ಇಸ್ರಾಯೇಲ್ಯರು ಕೂಡಿ ಆಹಾರ ಸಾಮಗ್ರಿಗಳನ್ನು ಒದಗಿಸಿಕೊಂಡು ಅವರಿಗೆ ವಿರೋಧವಾಗಿ ಬಂದರು. ಅರಾಮ್ಯರು ದೇಶದಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದರು. ಆಡು ಮರಿಗಳ 2 ಹಿಂಡುಗಳಂತಿರುವ ಇಸ್ರಾಯೇಲ್ಯರು ಅವರ ಎದುರಿನಲ್ಲಿ ಪಾಳೆಯ ಮಾಡಿಕೊಂಡರು. ಆಗ ದೇವರ ಮನುಷ್ಯನು ಇಸ್ರಾಯೇಲ್ಯರ ಅರಸನ ಬಳಿಗೆ ಬಂದು ಅವನಿಗೆ ಯೆಹೋವನು ಹೀಗನ್ನುತ್ತಾನೆ,
ಯೆಹೋವನು ತಗ್ಗುಗಳ ದೇವರಲ್ಲ, ಬೆಟ್ಟಗಳ ದೇವರಾಗಿರುತ್ತಾನೆ ಅಂದುಕೊಂಡು ಬಂದಿರುವ ಈ ಅರಾಮ್ಯರ ಮಹಾ ಸಮೂಹವನ್ನು ನಿನ್ನ ಕೈಗೆ ಒಪ್ಪಿಸುವೆನು. ಇದರಿಂದ ನಾನು ಯೆಹೋವನೇ ಎಂದು ನಿನಗೆ ಗೊತ್ತಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ವಾಗ್ದಾನವನ್ನು ಈ ಸಭೆಗೆ ದೇವರು ಅನುಗ್ರಹಿಸಿ ಕೊಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಸಂತೋಷ ಇಲ್ಲ ಯಾರಿಗೆ? ಹಲ್ಲೆಲೂಯಾ. ಇದರ ಅರ್ಥ ನಾನು ನಿಮಗೆ ವಿವರಿಸ್ತೀನಿ. ಈ ಅಧ್ಯಾಯವನ್ನು ಓದುವುದಾದರೆ, ಬೆನ್ಹಾಮಿಯನ್ ಎಂಬುದಾಗಿ ಒಬ್ಬ ಅರಸನಿದ್ದಾನೆ. ಆತನ ಬಳಿಯಲ್ಲಿ ತನ್ನ ಮಂತ್ರಿಗಳೆಲ್ಲರೂ ಹೋಗಿ ಹೇಳ್ತಾರೆ, ಅರಸನೇ, ಇಸ್ರಾಯೇಲರ ದೇವರು ಬೆಟ್ಟಗಳ ದೇವರಾಗಿದ್ದಾನೆ. ಯಾವ ದೇವರಾಗಿದ್ದಾನೆ? ಇವರಿಗಾಗಿ, ಇಸ್ರಾಯೇಲರಿಗಾಗಿ ಇವರ ದೇವರು ಬೆಟ್ಟದಲ್ಲಿಯೇ ಯುದ್ಧ ಮಾಡ್ತಾನೆ ಹೊರತಾಗಿ ಇವರಿಗಾಗಿ ದೇವರು ತಗ್ಗಿನಲ್ಲಿ ಇಳಿದು ಬಂದು ಯುದ್ಧ ಮಾಡೋದಿಲ್ಲ. ಹಲೋ, ಅರ್ಥ ಆಗ್ತೈತೆ ನಾನು ಹೇಳೋದು? ಇಸ್ರಾಯೇಲರ ದೇವರು ಇಸ್ರಾಯೇಲ್ ಜನರಿಗಾಗಿ ತಗ್ಗಿನಲ್ಲಿ ಬಂದು ಯುದ್ಧ ಮಾಡೋದಿಲ್ಲ. ಆ ಕಾರಣದಿಂದ ಇಸ್ರಾಯೇಲ್ ಜನರನ್ನು ನಾವು ಸೋಲಿಸಬೇಕಂದ್ರೆ ಇವರನ್ನು ತಗ್ಗಿನಲ್ಲೇ ನಾವು ನಡೆಸಬೇಕೆಂಬುದಾಗಿ ಬೆನ್ಹಾಮಿಯನು ಮತ್ತು ಅವರ ಸೈನಿಕರು ಮತ್ತು ಮಂತ್ರಿಗಳೆಲ್ಲರೂ ಕೂಡ ಮಾತನಾಡಿಕೊಳ್ತಾರೆ. ಇವರು ಮಾತನಾಡುವುದು ಇಸ್ರಾಯೇಲರ ಅರಸನಿಗೆ ಗೊತ್ತಿಲ್ಲ, ಇವರು ಮಾತನಾಡುವುದು ಇಸ್ರಾಯೇಲ್ ಜನರಿಗೆ ಗೊತ್ತಿಲ್ಲ. ಆದರೆ ತಿಳಿದಂಥ ಒಬ್ಬ ವ್ಯಕ್ತಿ ಯಾರು ಗೊತ್ತಾ? ಸರ್ವಶಕ್ತನಾದಂಥ ದೇವರು. ಆತನ ಕಿವಿಯು ತೆರೆದೇ ಇತ್ತು. ದೇವರು ನೋಡಿದ್ರು, ನಾನು ನನ್ನ ಜನರಿಗೆ ಬೆಟ್ಟದಲ್ಲಿ ಮಾತ್ರ ಯುದ್ಧ ಮಾಡುವವನಲ್ಲ, ಎಲ್ಲವೂ ಇರುವಾಗ ಮಾತ್ರ ನಾನು ಅವರಿಗೆ ಯುದ್ಧ ಮಾಡುವವನಲ್ಲ. ಅವರು ಕಷ್ಟದಲ್ಲಿ ಇರುವಾಗಲೂ, ಅವರು ಕೊರತೆಯಲ್ಲಿ ಇರುವಾಗಲೂ, ಅವರು ಬಾಧೆಯಲ್ಲಿ ನಡೆಯುವಾಗಲೂ, ಅವರು ಬಾಕ ತಗ್ಗಿನಲ್ಲಿ ಇರುವಾಗಲೂ, ಅವರು ಒಡಗಿದಂಥ ಎಲುಬುಗಳ ತಗ್ಗಿನಲ್ಲಿ ಅವರು ಇರುವಾಗಲೂ ನಾನು ಅವರಿಗಾಗಿ ತಗ್ಗಿನಲ್ಲಿಯೂ ಇಳಿದು ಬಂದು ಅವರಿಗಾಗಿ ನಾನು ಯುದ್ಧ ಮಾಡುವಂಥ ದೇವರೆಂಬುದಾಗಿ ಈ ದಿನ ಮಾತನಾಡುವ ಜನರು ತಿಳಿದುಕೊಳ್ಳುವ ಹಾಗೆ ನಿನ್ನನ್ನು ನಾನು ಘನಪಡಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಬಲವುಳ್ಳಂಥ ಮಾತು. ಜನರು 100 ಹೇಳಲಿ, ಇವರ ದೇವರು ಇವರಿಗೆ ಬೆಟ್ಟದಲ್ಲಿ ಮಾತ್ರವೇ ದೇವರೆಂಬುದಾಗಿ ಹೇಳಬಹುದು. ಒಳ್ಳೆಯ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಇವರು ದೇವರು ನೋಡಿಕೊಳ್ತಾರೆ ಎಂಬುದಾಗಿ ಜನರು ಮಾತನಾಡಬಹುದು. ಆದರೆ ಒಂದೇ ಹೇಳ್ತೇನೆ, ನಿನ್ನ ದೇವರು ಬೆಟ್ಟದಲ್ಲಿ ಮಾತ್ರ ನಿನಗೆ ದೇವರಲ್ಲ, ನೀನು ಹಾದು ಹೋಗುವಂಥ ತಗ್ಗಿನಲ್ಲಿಯೂ ನಿನ್ನ ದೇವರು ನಿನಗೆ ದೇವರಾಗಿದ್ದಾನೆ. ಈ ಸಭೆಯ ಈ ಪರಿಸ್ಥಿತಿಯಲ್ಲಿಯೂ ಕೂಡ ಯೆಹೋವನು ಈ ಸಭೆಯ ಸಂಗಡ ಇದ್ದು ಜನರಿಗೆ ಆತನೇ ಯೆಹೋವನೆಂಬುದಾಗಿ ಆತನು ನಿರೂಪಿಸಿ ಕೊಡುವವನಾಗಿರುತ್ತಾನೆ. ಹಲ್ಲೆಲೂಯಾ. ಇರುವಂಥ ಸ್ಥಳಗಳು ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚಿ, ಓ ಹಲ್ಲೆಲೂಯಾ, ನಮ್ಮ ಕರುಗಳನ್ನೆತ್ತಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣ. ಓ ವಿ ವರ್ಷಿಪ್ ಯು ಲಾರ್ಡ್, ಫಾದರ್ ವಿ ವರ್ಷಿಪ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿಮಗೆ ವಂದನೆ ಅಪ್ಪ, ಯೇಸುವೇ ನಿಮಗೆ ವಂದನೆ ರಾಜ. ಎಲ್ಲ ಕರಗಳು ಮೇಲಕ್ಕೆ ಎತ್ತಲ್ಪಡಲೆ. ಈ ಮಧ್ಯಾಹ್ನದ ವೇಳೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬಾಯಿಗಳನ್ನು ತೆರೆದು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವಿನ ನಾಮದಲ್ಲಿ ನಿನ್ನನ್ನು ಕಾಡುವಂಥ ಭಯದಿಂದ ಬಿಡುಗಡೆಯನ್ನು ಕೊಡುವುದು ಯೆಹೋವನೇ ಆಗಿರುವವನಾಗಿದ್ದಾನೆ. ನಿನ್ನನ್ನು ಬಿಡಿಸುವವನು ಯೆಹೋವನೇ ಆಗಿರುವವನಾಗಿದ್ದಾನೆ. ನಿನ್ನನ್ನು ಕಾಪಾಡುವವನು ಯೆಹೋವನೇ ಆಗಿರುವವನಾಗಿದ್ದಾನೆ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ನಿನ್ನ ಬಲವು ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ, ನಿನ್ನ ಪ್ರಭಾವವು ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳನ್ನು ಕಾಡುವಂಥ ಪ್ರತಿ ಭಯವೋ, ಪ್ರತಿ ಸೋಲಿನ ಭಯವೋ, ಪ್ರತಿ ಅವಮಾನದ ಭಯವೋ, ಪ್ರತಿ ನಿಂದೆಯ ಭಯವೋ, ಪ್ರತಿ ಕೊರತೆಯ ಭಯವೋ, ಪ್ರತಿ ಕರ್ತನೆ ಮನುಷ್ಯನ ಭಯವೋ, ಪ್ರತಿ ಶತ್ರುವಿನ ಭಯವೋ ನಜರೇತಿನ ಯೇಸುವಿನ ನಾಮದಲ್ಲಿ ಈ ದಿನ ನಿನ್ನ ಮಕ್ಕಳನ್ನು ಬಿಟ್ಟು ತೊಲಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನೇ ಸಂತೈಸುವವನಾಗಿದ್ದೀಯಪ್ಪ, ನೀನೇ ನಮ್ಮ ಸಂಗಡ ಇರುವವನಾಗಿದ್ದೀ ರಾಜ. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಬಿಡುಗಡೆ ಬರಲಿ ಅಪ್ಪ, ನಿನ್ನ ಮಕ್ಕಳ ಜೀವಿತದಲ್ಲಿ ಸ್ವಸ್ಥತೆ ಬರಲಿ ಕರ್ತನೆ, ನಿನ್ನ ಮಕ್ಕಳ ಜೀವಿತದಲ್ಲಿ ನಷ್ಟ ಬೀಳದು ಬರಲಿ ರಾಜ. ಯೇಸುವಿನ ನಾಮದಲ್ಲಪ್ಪ ನಿನ್ನ ಕರವಿ ಕುಟುಂಬಗಳನ್ನು ವ್ಯಾಪರಿಸಲಿ ಯೇಸುವಿನ ನಾಮದಲ್ಲಿ. ಓ ರಬಾನ ಸಿಕ್ಕಿ ರೊಕ್ಕು ರಬ ರುಬಾನ ಶಂದೆ ರಬಲರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ
ನಿನಗೆ ಸ್ತೋತ್ರಂ ರಾಜ. ಯೇಸುವೇ ನಿಮಗೆ ಸ್ತೋತ್ರಮಪ್ಪ. ಈ ಸಭೆಗೆ ಮಾಡಿದಂಥ ವಾಗ್ದಾನವು ನಜರೇತಿನ ಯೇಸುವಿನ ನಾಮದಲ್ಲಿ ನೆರವೇರಿಸಲ್ಪಡಲಿ. ನೀನು ಬೆಟ್ಟಗಳಲ್ಲಿ ಮಾತ್ರ ದೇವರಲ್ಲ, ನೀನು ತಗ್ಗಿನಲ್ಲಿಯೂ ನಮಗೆ ದೇವರಾಗಿರುವವನಾಗಿದ್ದೀಯಪ್ಪ. ನಮಗಾಗಿ ನಮ್ಮ ಸ್ಥಿತಿಯಲ್ಲಿ, ನಮಗಾಗಿ ನಮ್ಮ ಕಷ್ಟದಲ್ಲಿ, ನಮಗಾಗಿ ನಮ್ಮ ಬಾಧೆಯಲ್ಲಿ ಇಳಿದು ಬಂದು ವ್ಯಾಖ್ಯೆ ಮಾಡುವಂಥ ಏಕೈಕ ದೇವನು ನೀನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳನ್ನು ನೀನು ಮುಚ್ಚು. ಇವರ ಜೀವಿತದಲ್ಲಿ ನಿನ್ನ ಆಶೀರ್ವಾದದ ಕರವಿರಲಿ. ಈ ಕೃಪೆಗಾಗಿ ಸ್ತೋತ್ರ, ನಿನ್ನ ಬಲಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್.